सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं रसिकाः मुहुरहो भुवि भावुकाः। व्यासाय भवनाशाय श्रीशाय गुणराशये हृद्याय शुद्धविद्याय बद्ध्वाय च नमो नमः। आचार्यपवनोऽस्माकम् आचार्याणि च भारती देवो नारायण श्रीशः देवी मंगलदेवता यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपो विद्या विरक्त्यादि सद्गुणौघाकरानहम् वादिराजगुरुन् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। वेदेशमुनिसत्पादसेवा सम्प्राप्तवैभवान् यादवार्यान् वरसुधा टीकाकारान् वयं नुमः। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् तपस्वाध्याय शुश्रूषा कृष्णपूजारतं मुनिं विश्वेशं इष्टतमो वन्दे परिव्राट् चक्रवर्तिनं। मत्वमानससत्तीर्थे जयसूर्यविकासिते सत्यात्मतीर्थनलिने चञ्चरीकति मे मनः। श्रीगुरुभ्यो नमः। हरिः ओम्। ಮಹಾತ್ಮನಾದ ವಿದುರನಿಗೂ ಹಾಗೂ ಉದ್ಧವನಿಗೂ ಸಮಾಗಮ ಆಗಿದೆ. ಇದನ್ನೇ ಮಹಾನುಭಾವರಾದ ವಿಷ್ಣು ತೀರ್ಥರು ಮಹಾಸಮಾಗಮ ಪ್ರಕರಣ ಅಂತ ಭಾಗವತ ಸಾರೋದ್ಧಾರದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಯಾಕೆ ಅಂದರೆ ಏಕಾದಶ ಸ್ಕಂದದಲ್ಲಿ ದಶಮ ಸ್ಕಂದದಲ್ಲಿ ಹೇಳುವಾಗ ಭಗವಂತ ಹೇಳ್ತಾ ಇದ್ದಾನೆ, ಸಜ್ಜನರ ಜ್ಞಾನಿಗಳ ಮಹಾನುಭಾವರ ಸಮಾಗಮ ವರ್ಷ ಇಡೀ ಆಗಬೇಕಾಗಿಲ್ಲ, ಒಂದು ಕ್ಷಣ ಆದರೆ ಸಾಕು, ಅದರಿಂದ ಮನುಷ್ಯ ಉದ್ಧಾರವನ್ನು ಹೊಂದ್ತಾ ಇದ್ದಾನೆ. ಆ ಜ್ಞಾನಿಗಳ ಮಹಾನುಭಾವರ ಲಕ್ಷಣ ಆಗಿರ್ತದೆ ಅಂತ. ಅವರು ಜೀವಂತಿಯನ ಆತ್ಮಾರ್ಥಮಸೌ, ತಮಗೋಸ್ಕರವಾಗಿ ಬದುಕೋದಿಲ್ಲ, ಜಗತ್ತಿನ ಕ್ಷೇಮಕ್ಕೋಸ್ಕರವಾಗಿ ಬದುಕುತ್ತಾರೆ. ಅದು ಅಂತಹ ಮಹಾನುಭಾವರ ಲಕ್ಷಣ. ಅದಕ್ಕೋಸ್ಕರವಾಗಿ ಉದ್ಧವನಿಗೂ ವಿದುರನಿಗೂ ಭೇಟಿಯಾಗಿದೆ. ಆವಾಗ ವಿದುರ ಪ್ರಾರ್ಥನೆಯನ್ನು ಮಾಡ್ತಾನೆ, ಉದ್ಧವ ನನಗೆ ಜ್ಞಾನೋಪದೇಶವನ್ನು ಮಾಡು ಅಂತ. ಆವಾಗ ಉದ್ಧವ ಹೇಳ್ತಾ ಇದ್ದಾನೆ, ಇಲ್ಲಪ್ಪ, ಭಗವಂತ ನನಗೆ ಬದರಿಕಾಶ್ರಮಕ್ಕೆ ಹೋಗೋದಕ್ಕೆ ಆದೇಶವನ್ನು ಮಾಡಿದ್ದಾನೆ. ನಿನಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮೈತ್ರೇಯರು, ಮಿತ್ರಾದೇವಿಯ ಮಕ್ಕಳಾದ ಮೈತ್ರೇಯರು ಬರ್ತಾರೆ, ಅವರು ನಿನಗೆ ಉಪದೇಶವನ್ನು ಮಾಡ್ತಾರೆ ಅಂತ ಹೇಳಿದಾಗ ಮೈತ್ರೇಯರ ಆಗಮನವನ್ನು ಕಾಯ್ತಾ ಇದ್ದಾನೆ. ಮೈತ್ರೇಯರು ಪ್ರಾಪ್ತರಾಗಿದ್ದಾರೆ. ಅವರಿಗೆ ಅರ್ಘ್ಯಪಾದ್ಯಾದಿ ಎಲ್ಲವನ್ನು ಕೂಡ ನೀಡ್ತಾ ಇದ್ದಾರೆ. ವಿದುರರು ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಜ್ಞಾನಿಗಳಿಗೆ ಮೊದಲು ಏನು ಅಂತ ಕೇಳಿದರೆ ನಮಸ್ಕಾರವನ್ನು ಮಾಡಬೇಕು. ಆ ನಮಸ್ಕಾರವನ್ನು ಮಾಡಿದಾಗ ಏನಾಗ್ತಾ ಇದೆ, ಅವರ ನಿರ್ಮಲವಾಗಿರತಕ್ಕಂತಹ ಆಶೀರ್ವಾದದಿಂದ ಅವರ ತಪಸ್ಸು ನಮಗೇನಾಗ್ತಾ ಇದೆ ಅಂತ ಕೇಳಿದ್ರೆ ಒದಗುತ್ತಾ ಇದೆ. ಆದ್ದರಿಂದ ಅಂತಹ ಪ್ರಸಂಗದಲ್ಲಿ ವಿದುರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನ ತೈ ಸುಖಂ ವಾನ್ಯದುಪಾರಮಂ ವಾ ವಿಂದೇತ ಭೂಯಃ ತದೇವ ದುಃಖಂ ಯದುತ್ರ ಯುಕ್ತಂ ಭಗವಾನ್ ವದೇನ್ನಃ. ಎಲ್ಲರ ಪ್ರತಿನಿಧಿಯಾಗಿ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೇ ಯಾವ ಮೈತ್ರೇಯರೇ, ಜಗತ್ತಿನ ಜನ ಎಲ್ಲ ಸುಖ ಆಗಲಿ ದುಃಖ ಬರಬಾರದು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾರೆ. ಬರೋದಿಲ್ಲ ಅಂತೇನಿಲ್ಲ, ಸುಖ ಆಗ್ತದೆ. ಆದರೆ 50 ವರ್ಷ ಸುಖವನ್ನು ಅನುಭೋಗ ಮಾಡಿದಾಗ ಅದೆಲ್ಲವನ್ನೂ ಮರೆಮಾಚುವ ಹಾಗೆ ದುಃಖ ನಾನೇನು ಕಮ್ಮಿ ಅಂತ ಹೇಳಿ ಬಂದೇ ಬಿಡ್ತದೆ. ಆದ್ದರಿಂದ ಈ ದುಃಖ ಪರಿಹಾರವಾಗೋದು ಹೇಗೆ, ಯಾಕೆ ದುಃಖ ಪರಿಹಾರ ಆಗಬೇಕು ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಮೈತ್ರೇಯರಂತಾರೆ, ದುಃಖ ಪರಿಹಾರ ಆಗುವ ಮಾರ್ಗ ಎರಡನೇದ್ದಪ್ಪ. ಮುಖ್ಯವಾಗಿ ದುಃಖ ಯಾಕಾಗ್ತದೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ದುಃಖ ಆಗ್ತದೆ ಅಂತ ಕೇಳಿದರೆ ಅದಕ್ಕೆ ಮುಖ್ಯವಾದ ಕಾರಣ, ಸ್ವತಂತ್ರನಲ್ಲದೇ ಇರತಕ್ಕಂತಹ ಜೀವ ತನ್ನನ್ನು ಸ್ವತಂತ್ರ ಅಂದುಕೊಳ್ಳುತ್ತಾನೆ. ಯಾವುದಕ್ಕೂ ಕೂಡ ಯತ್ಕಿಂಚ ಜಗತ್ಯಾಂ, ಜಗತ್ತಿನಲ್ಲಿ ಏನಿದೆಯೋ ಅದೆಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಂತೆ ನಡೆಯುತ್ತೆ. ಜಗತ್ತಿನ ಸೃಷ್ಟ್ಯಾದಿಗಳೆಲ್ಲವೂ ಕೂಡ ಹಿಂದೆ ಹೇಳಿದ ಹಾಗೆ
ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳ ಮೂಲಕವಾಗಿ ಭಗವಂತನಿಂದ ನಡೆಯುತ್ತೆ. ಹಾಗಿರುವಾಗ ಎಲ್ಲದಕ್ಕೂ ಕೂಡ ನಾವೇ ಕಾರಣ ಎಂಬುದಾಗಿ ಜೀವ ಪರಮಾತ್ಮನಲ್ಲಿ ಇರತಕ್ಕಂತಹ ಸ್ವಾತಂತ್ರ್ಯವನ್ನ ತನ್ನಲ್ಲಿ ಆರೋಪವನ್ನ ಮಾಡಿಕೊಡ್ತಾನೆ. ಇದ್ದದ್ದು ಇಲ್ಲದೆ ಇರೋದು ಎಲ್ಲವನ್ನೂ ಮೈ ಮೇಲೆ ಹಾಕ್ಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಶ್ರಮ ಪಡ್ತಾನೆ, ಕಷ್ಟಪಡ್ತಾನೆ. ಯಾವಾಗ ತನ್ನ ಇಚ್ಛೆಯಂತೆ ಆಗೋದಿಲ್ಲ ಆವಾಗ ದುಃಖ ಪಡ್ತಾನೆ. ಅದಕ್ಕೋಸ್ಕರವಾಗಿ ಯಾವುದೂ ತನ್ನದಲ್ಲ ಅನ್ನೋದಕ್ಕೆ ನಿನ್ನೆ ಬಲಿಚಕ್ರವರ್ತಿ ಉದಾಹರಣೆಯನ್ನ ಹೇಳಿದ್ದಾರೆ ಶುಕಾಚಾರ್ಯರು. ಆದ್ದರಿಂದ ಯಾವಾಗ ದುಃಖ ಪರಿಹಾರವಾಗ್ತದೆ, ಹಾಗಾದ್ರೆ ದುಃಖ ಪರಿಹಾರವಾಗೋದು ಯಾವಾಗ ಅಂತ ಕೇಳಿದ್ರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಭಗವಂತ ಜಗಜ್ಜನ್ಮಾದಿ ಕಾರಣ ಅಂತ ಯಾವಾಗ ನಾವು ತಿಳಿತೇವೆ ಆವಾಗ ನಮ್ಮ ದುಃಖ ಏನಾಗ್ತಾ ಇದೆ, ಪರಿಹಾರವಾಗ್ತಾ ಇದೆ. ಭಗವಂತ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ, ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನ ಮಾಡ್ತಾನೆ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯನ್ನ ಮಾಡ್ತಾನೆ, ಕಾಲ ಪರಿಮಾಣು ಇವೆಲ್ಲವುಗಳ ಸೃಷ್ಟಿಯನ್ನ ಮಾಡ್ತಾನೆ, ಸನಕಾದಿಗಳ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ. ಹೀಗೆ ಭಗವಂತನ ಸೃಷ್ಟಿ ಅನ್ನುವಂತಹದ್ದೇನು ಅಂತ ಕೇಳಿದ್ರೆ ಅಮೋಘವಾಗಿರ್ತಕ್ಕಂತಹದ್ದು. ಆ ಸೃಷ್ಟಿಯನ್ನ ಮಾಡುವಾಗ ಅವನಿಗೆ ಯಾವ ಆಯಾಸ ಪ್ರಯೋಜನಾದಿಗಳು ಇಲ್ಲ. ಅಂತಹ ಆ ಸೃಷ್ಟಿಯನ್ನ ಮಾಡುವಾಗ ಭಗವಂತ ಸ್ವಯಂ ಇಚ್ಛೆಯಿಂದ ಏನು ಮಾಡಿದ್ದಾನೆ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅಂತ ಹೇಳಿದ ಹಾಗೆ ತನ್ನ ನಾಭಿಯಿಂದ ಏನು ಅಂತ ಕೇಳಿದ್ರೆ ಬ್ರಹ್ಮಾಂಡದ ಸೃಷ್ಟಿ ಎಲ್ಲ ಆದ ಮೇಲಿದು. ಬ್ರಹ್ಮಾಂಡದ ಒಳಗಿನ ಹೊರಗಿನ ಸೃಷ್ಟಿ, ದೇವತೆಗಳ ಸೃಷ್ಟಿ, ಮನುಷ್ಯರ ಸೃಷ್ಟಿ, ತ್ರಿಯಜ್ಞಂತುಗಳ ಸೃಷ್ಟಿ, ಈ ಎಲ್ಲ ಸೃಷ್ಟಿ ಆದ ಮೇಲೆ ಭಗವಂತ ಏನು ಮಾಡ್ತಾನೆ ಹೇಳಿದ್ರೆ ತನ್ನ ಸ್ವರೂಪಭೂತವಾದಂತಹ ಇಚ್ಛೆ, ಆ ಇಚ್ಛೆಯೂ ಕೂಡ ಇನ್ನೊಬ್ಬರ ಅಧೀನ ಅಲ್ಲ, ಸ್ವರೂಪಭೂತವಾಗಿರತಕ್ಕಂತಹ ಇಚ್ಛೆಯಿಂದ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಬ್ರಹ್ಮದೇವರ ಸೃಷ್ಟಿಯನ್ನ ಮಾಡಿದ್ದಾನೆ. ಆ ಬ್ರಹ್ಮದೇವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಹೇಗೆ ಅವತಾರ ಮಾಡಿದೆ ಅಂತ ಅವ್ರಿಗೇನೋ ಗೊತ್ತಾಗಲ್ಲ. ಸುತ್ತರೆ ನೋಡ್ತಾರೆ, 4 ಕಡೆ ನೋಡಿದ್ದರಿಂದ 4 ಮುಖವಾಗ್ತಾ ಇದ್ದಾವೆ, ಚತುರ್ಮುಖ ಅಂತ ಅನ್ಸ್ಕೊಳ್ತಾರೆ. ಅಂತಹ ಬ್ರಹ್ಮದೇವರು ಮಾನಸಿಕವಾಗಿ ಸಪ್ತರ್ಷಿಗಳನ್ನೇನು ಮಾಡ್ತಾರೆ ಅಂತ ಕೇಳಿದ್ರೆ ಸೃಷ್ಟಿಯನ್ನ ಮಾಡ್ತಾರೆ. ಅದರಿಂದ ಸಮಾಧಾನ ಆಗುವುದಿಲ್ಲ. ಅವಾಗ ಅವರೇನು ಮಾಡ್ತಾರೆ ಅಂತ ಕೇಳಿದ್ರೆ ತಮ್ಮ ದೇಹವನ್ನ 2 ಭಾಗವನ್ನಾಗಿ ಮಾಡಿಕೊಳ್ತಾರೆ. ಸ್ತ್ರೀ ದೇಹವೇ ಸರಸ್ವತಿ, ಪುರುಷ ದೇಹವೇ ಬ್ರಹ್ಮದೇವರು. ಆವಾಗ ಅವರೇನ್ ಮಾಡ್ತಾರೆ ಅಂತ ಕೇಳಿದ್ರೆ 14 ಜನ ಮನುಗಳನ್ನು ಪಡಿತಾರೆ. ಅದರಲ್ಲಿ ಜ್ಯೇಷ್ಠ ಶ್ರೇಷ್ಠ ಯಾರು ಅಂತ ಕೇಳಿದ್ರೆ ಸ್ವಯಂಭುವ ಆದ್ಮೇಲೆ ಸಾರೋಚಷ, ಉತ್ತಮ, ತಾಪಸ, ರೈವತ, ವೈವಸ್ವತ, ಚಾಕ್ಷುಷ, ಆಮೇಲೆ ವೈವಸ್ವತ, ಆಮೇಲೆ ರುದ್ರಸಾವರಣಿ, ಇಂದ್ರಸಾವರಣಿ, ಮೇರುಸಾವರಣಿ, ಧರ್ಮಸಾವರಣಿ ಅನ್ನುವಂತಹ 14 ಮನುಗಳನ್ನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಬ್ರಹ್ಮದೇವರು ಪಡಿತಾ ಇದ್ದಾರೆ. ಅದರಲ್ಲಿ 1ನೇ ಮನು ಯಾರು ಅಂತ ಕೇಳಿದ್ರೆ ಮನ್ವಂತರದ 1ನೇ ಮನ್ವಂತರದ ಅಧಿಪತಿ ಯಾರು ಅಂತ ಕೇಳಿದ್ರೆ ಸ್ವಯಂಭುವ ಮನುಗಳು. ಆ ಸ್ವಯಂಭುವ ಮನುಗಳು ಕೂಡ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ದೇಹವನ್ನ 2 ಭಾಗವನ್ನಾಗಿ ಮಾಡ್ಕೊಳ್ತಾರೆ. 2 ಭಾಗವನ್ನಾಗಿ ಮಾಡಿಕೊಂಡು ಏನ್ ಮಾಡ್ತಾರೆ, ಪುರುಷ ದೇಹವೇ ಸ್ವಯಂಭುಮನು, ಸ್ತ್ರೀ ದೇಹವೇ ಶತರೂಪಾದೇವಿ ಎಂಬುದಾಗಿ. ಹಾಗಾಗಿ ಅವರು ಆ ರೀತಿಯಾಗಿ ಅವತಾರವನ್ನ ಮಾಡಿ ಏನ್ ಮಾಡ್ತಾರೆ, ಆಕೂತಿ ದೇವಭೂತಿಶ್ಚ ಪ್ರಸೂತಿರಿತಿ ವಿಶ್ರುತ ಅಂತ ಹೇಳಿದ ಹಾಗೆ ಆಕೂತಿ, ದೇವಹೂತಿ, ಪ್ರಸೂತಿ ಎನ್ನುವಂತಹ ಮಕ್ಕಳನ್ನು ಪಡೀತಾರೆ. ಆಮೇಲೆ ಪ್ರಿಯವ್ರತಃ ಉತ್ತಾನಪಾದ ಪಿತುಃ ಪ್ರಿಯತೇರತಃ ಅಂತ ಹೇಳಿದ ಹಾಗೆ ಪ್ರಿಯವ್ರತ, ಉತ್ತಾನಪಾದ ಅನ್ನುವಂತಹ 2 ಗಂಡು ಮಕ್ಕಳನ್ನೇನು ಮಾಡ್ತಾರೆ ಅಂದ್ರೆ ಪಡೆಯುವಂಥವರಾಗಿದ್ದಾರೆ. ಅದರಲ್ಲಿ ಆಕೂತಿಂ ರುಚೆ ಪ್ರಾದಾತ್ ಅಪಿಭದ್ಯಮತಿ ನೃಪ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪ ಮನಮೋದಿತ ಎಂಬುದಾಗಿ ಶುಕಾಚಾರ್ಯ ಹೇಳ್ತಾರೆ. ಆಕೂತಿ ಎನ್ನುವವಳನ್ನ ರುಚಿ ಎನ್ನುವ ಪ್ರಜಾಪತಿಗೆ ಧಾರೆ ಎರೆದು ಕೊಟ್ಟಿದ್ದಾರೆ. ಅಲ್ಲಿ ಏನಾಯಿತು ಅಂತ ಕೇಳಿದ್ರೆ ರುಚಿ ಪ್ರಜಾಪತಿಗೆ ಧಾರೆ ಎರೆದು ಕೊಡುವಾಗ ಒಂದು ಒಡಂಬಡಿಕೆಯನ್ನ ಮಾಡ್ಕೊಳ್ತಾರೆ, ನಿಯಮವನ್ನ ಮಾಡ್ಕೊಳ್ತಾರೆ. ಏನ್ ನಿಯಮ ಅಂತ ಕೇಳಿದ್ರೆ ಇವಳಲ್ಲಿ ಹುಟ್ಟುವ ಗಂಡು ಮಗುವನ್ನ ನನಗೇ ಕೊಡಬೇಕು ಅಂತ. ಯಾಕೆ ಆ ರೀತಿ ಕರಾರು ಯಾರು ಮಾಡ್ಕೊಡ್ತಾರೆ? ಗಂಡು ಸಂತಾನ ಇಲ್ಲದೆ ಇರೋರು ಮಾಡ್ಕೊಳ್ತಾರೆ. ಆದರೆ ಪ್ರಿಯವ್ರತ, ಉತ್ನಾನಪಾದ ಅನ್ನುವಂತಹ ಮಕ್ಕಳಿದ್ದಾರೆ, ಆದ್ರೂ ಕೂಡ ಒಡಂಬಡಿಕೆಯನ್ನ ಮಾಡ್ಕೊಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಆ ಸ್ವಯಂಭೂ ಮನುಗಳು ಏನು ಅಂದ್ರೆ ಮುಂದೆ ಇವಳಲ್ಲಿ ಭಗವಂತ ಯಜ್ಞ ನಾಮಕನಾಗಿ ಅವತಾರವನ್ನ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರವಾಗಿ, ಅವನಿಂದ ಉಪದೇಶವನ್ನು ಪಡೆಯೋದಕ್ಕೆ ಕಾರಣವಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಆ ಒಡಂಬಡಿಕೆಯನ್ನ ಮಾಡಿಕೊಂಡು ಏನ್ ಮಾಡಿದ್ದಾರೆ, ಕನ್ಯಾದಾನವನ್ನು ಮಾಡಿದ್ದಾರೆ. ಮುಂದೆ ಭಗವಂತ ಯಜ್ಞನಾಮಕನಾಗಿ ಅವತಾರವನ್ನು ಮಾಡ್ತಾನೆ. ಸ್ವಯಂಭೂ ಮನುಗಳು ಮಂದರ ಪರ್ವತಕ್ಕೆ ಹೋಗಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಆವಾಗ ಆಸುರಿ ಶಕ್ತಿಗಳು ಅವರನ್ನ ನುಂಗೋದಕ್ಕೆ ಅಂತ ಬಂದಾಗ ಆ ಸಂದರ್ಭದಲ್ಲಿ ಅವರು ಯಜ್ಞನಾಮಕನಾದ ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾರೆ. ಉಪಾಸನೆಯನ್ನ ಮಾಡಿದಾಗ ಅವರಿಗೆ
ಮಂತ್ರಗಳು ಸ್ಫುರಣವಾಗ್ತವೆ. ಯಜ್ಞನಾಮಕನಾದ ಪರಮಾತ್ಮನನ್ನ ಚಿಂತನೆ ಮಾಡಿದ್ದರಿಂದ ಯಾಜ್ಞೀಯ ಮಂತ್ರಗಳು ಅಂತ ಅವುಗಳಿಗೆ ಪ್ರಸಿದ್ಧಿ. ಅದೇ ಮುಂದೆ ಏನಾಯಿತು, ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ, ಅದನ್ನೇ ರೂಢಿಯಲ್ಲಿ ಈಶಾವಾಸ್ಯ ಉಪನಿಷತ್ತು. ಅಲ್ಲಿ ಆರಂಭ ಆಗುವಾಗ, ಭಾಗವತದಲ್ಲಿ ಆರಂಭ ಆಗುವಾಗ ಆತ್ಮಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಆರಂಭ ಆಗುತ್ತೆ. ಉಪನಿಷತ್ನಲ್ಲಾಗುವಾಗ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಏನು ಮಾಡುತ್ತೆ, ಆರಂಭವಾಗ್ತಾ ಇದೆ. ಹಾಗಾಗಿ ಅಂತಹ ಯಜ್ಞನಾಮಕನಾದ ಪರಮಾತ್ಮನ ಉಪಾಸನೆಯನ್ನ ಮಾಡಿ ಯಾಜ್ಞೀಯ ಮಂತ್ರಗಳನ್ನು ಸ್ಫುರಣ ಪಡೆದ ಮಹಾನುಭಾವ ಯಾರು ಅಂತ ಕೇಳಿದರೆ ಸ್ವಯಂಭುವ ಅನ್ನುವಂತಹವನು. ಹಾಗಾಗಿ ಆಕೂತಿಂ ರುಚಿ ಪ್ರಾದಾತ್, ಆಕೂತಿಯನ್ನೇನು ಮಾಡಿದ್ರು, ರುಚಿ ಪ್ರಜಾಪತಿಗೆ ಧಾರೆ ಎರೆದಿದ್ದಾರೆ. ಆಮೇಲೆ ದೇವಹೂತಿಯನ್ನ ಕರ್ದಮರಿಗೆ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಧಾರೆ ಎರೆದು ಕೊಟ್ಟಿದ್ದಾರೆ. ಭಾಗವತದ ಅನೇಕ ಮಂಗಳಮಯವಾದ ಪ್ರಸಂಗದಲ್ಲಿ ಇದು ಕೂಡ ಅದ್ಭುತವಾಗಿರತಕ್ಕಂತಹ ಒಂದು ಚರಿತ್ರೆ ಎಂಬುದಾಗಿ ಶುಕಾಚಾರ್ಯರು ನಿರೂಪಣೆಯನ್ನು ಮಾಡುತ್ತಾರೆ. ಮೈತ್ರಿಯರು ವಿದುರರಿಗೆ ನಿರೂಪಣೆಯನ್ನು ಮಾಡುತ್ತಾರೆ. ಏನು ಅಂದರೆ, ದೇವಹೂತಿ ವಿವಾಹಕ್ಕೆ ಯೋಗ್ಯಳಾಗಿದ್ದಾಳೆ. ಆ ಸಂದರ್ಭದಲ್ಲಿ ಯಾರನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವಂತಹ ಪ್ರಸಂಗ ಬಂದಾಗ ದೇವಹೂತಿ ಹೇಳ್ತಾ ಇದ್ದಾಳೆ, ಇಲ್ಲ, ಈ ಪ್ರಪಂಚದಲ್ಲಿ ಕರ್ದಮ ಅನ್ನುವಂತಹ ಋಷಿಗಳು ಮಹಾ ತಪಸ್ವಿಗಳು, ಅವರನ್ನ ವಿಚಾರ ಮಾಡೋಣ ಅಂತ ಹೇಳಿದಾಗ ಆ ಸ್ವಯಂಭೂಮನುಗಳು ಬಂಗಾರಮಯವಾದ ರಥ, ಆ ರಥದಲ್ಲಿ ಮಗಳಾಗಿರತಕ್ಕಂತಹ ದೇವಹೂತಿಯನ್ನು ಕೂರಿಸ್ಕೊಂಡೇನು ಮಾಡ್ತಾರೆ ಅಂತ ಕೇಳಿದ್ರೆ ಕರ್ದಮರ ಆಶ್ರಮವನ್ನು ಹುಡುಕಿಕೊಂಡು ಹೋಗ್ತಾರೆ. ಕರ್ದಮರ ಆಶ್ರಮವನ್ನು ಹುಡುಕಿಕೊಂಡು ಹೋಗಿ ತಮ್ಮ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ತಿಳಿಸಿದಾಗ ಏನಾಯ್ತು, ಕರ್ದಮ ಋಷಿಗಳಂತಾರೆ, ನೋಡಪ್ಪ ರಾಜ, ನೀನು ಅಖಂಡ ಭೂಮಂಡಲ ಚಕ್ರವರ್ತಿ, ನಿನ್ನ ಮಗಳು ರಾಜಕುಮಾರಿ, ನಾವು ಒಬ್ಬಂಟಿಗನಾಗಿ ನನ್ನ ಪಾಡಿಗೆ ನಾನಿದ್ದೇನೆ. ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರೇನೆ ಮೋಕ್ಷ ಅಂತ ಇಲ್ಲ. ಮೋಕ್ಷ ಆಗಬೇಕಾದ್ರೆ ನಾಶ್ರಮಂ ಕಾರಣಾನ್ಮುಕ್ತೇ ದರ್ಶನಾನಿ ಶತಾನಿ ಚ. ಮೋಕ್ಷಕ್ಕೆ ಕಾರಣ ಆಶ್ರಮ ಅಲ್ಲ, ಸಾಧನೆ ಮುಖ್ಯವಾದದ್ದು. ತಪಸ್ಸು, ಜ್ಞಾನ, ಭಕ್ತಿಗಳು ಏನಾಗ್ತವೆ, ಮೋಕ್ಷಕ್ಕೆ ಕಾರಣವಾಗಿದ್ದಾವೆ. ಅದನ್ನು ಬಿಟ್ಟು ನನ್ನ ಪಾಡಿಗೆ ನಾನಿದ್ದೇನೆ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ರೇನೆ ಮೋಕ್ಷ ಅಂತೇನಿಲ್ಲ, ಗೃಹಸ್ಥಾಶ್ರಮ ನನಗೆ ತೊಡಕಾಗಬಾರದು. ಯಾಕೆಂದ್ರೆ ಮದುವೆ ಮಾಡಿಕೊಂಡು ಹೋದ ಮೇಲೆ ಅಲ್ಲಿ ಹೋಗ್ಲಿಲ್ಲ, ಇಲ್ಲಿ ಹೋಗ್ಲಿಲ್ಲ, ಇವೆಲ್ಲ ಏನಾಗುತ್ತೆ, ಆರಂಭ ಆಗುತ್ತೆ. ಅದಕ್ಕೆ ನನಗೆ ಆತಂಕ ಬೇಡ ಅಂತ ಹೇಳಿದಾಗ ಸ್ವಯಂಭೂಮನುಗಳು ಹೇಳುತ್ತಾರೆ, ಇಲ್ಲ, ತಮ್ಮ ಈ ತ್ಯಾಗ, ಈ ತಿತಿಕ್ಷೆ, ಇದನ್ನ ಕಂಡೇ ನನ್ನ ಮಗಳು ತಮ್ಮನ್ನು ಇಷ್ಟಪಟ್ಟಿದ್ದಾರೆ, ತಾವು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಆವಾಗ ಕರ್ದಮ ಋಷಿಗಳು ದೇವಹೂತಿಯನ್ನು ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿದ ಕೂಡಲೇ ಏನು ಮಾಡಿದ್ರು, ಎಲ್ಲೆಲ್ಲೋ ಹೋಗಲಿಲ್ಲ, ಏನು ಮಾಡಲಿಲ್ಲ, ತಿರ್ಗಾ ಧ್ಯಾನಾಸಕ್ತರಾಗಿ ತಪಸ್ಸನ್ನ ಮಾಡ್ತಾ ಇದ್ದಾರೆ. ತಪಸ್ಸು ಮಾಡ್ತಾ 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 ಏನಾಯ್ತು ಅಂದ್ರೆ 10,000 ವರ್ಷ ಆಯಿತು. 10,000 ವರ್ಷ ಆದ್ಮೇಲೆ ಕಣ್ ತೆಗೆದ್ರು. ಕಣ್ ತೆಗೆದ್ರೆ ವಿವಾಹ ಆಗಿದೆ ಅನ್ನೋದು ಮರೆತು ಹೋಗಿದೆ ಅವರಿಗೆ. 10,000 ವರ್ಷ ಆದ್ಮೇಲೆ ಕಣ್ ತೆಗಿದ್ದಾರೆ. ಏನಾಯ್ತು, ತಮ್ಮ ಪಾದದ ಹತ್ತಿರ ಯಾರೋ ಇದ್ದಂತೆ ನೋಡಿದರೆ ದೇವಹೂತಿ. ಓಹೋ, 10,000 ವರ್ಷದ ಹಿಂದೆ ಮದುವೆಯಾಗಿದೆ ಅಂತ ನೆನಪಾಗಿ ಆವತ್ತು ವಿವಾಹವಾದಾಗ ಹೇಗಿದ್ದಾಳೆ, ಇವಾಗ ಕಟ್ಟಿಗೆಯಂತೆ ಸೊರಗು ಹೋಗಿದ್ದಾಳೆ. ಅದನ್ನ ನೋಡಿ ಆ ಕರ್ದಮರಿಗೆ ಏನಾಯಿತು ಅಂದ್ರೆ ದೇವಹೂತಿಯ ಮೇಲೆ ಕರುಣೆ ಉಂಟಾಯಿತು. ಕರುಣೆ ಉಂಟಾಗಿ ನಿನ್ನ ಅಪೇಕ್ಷೆ ಏನು ಅಂತ ಕೇಳ್ತಾರೆ. ಕೇಳಿದಾಗ ಅವರ ಮಹಿಮೆಯನ್ನು ಅರಿತಂತಹ ಅವಳೇನು ಹೇಳ್ತಾಳೆ, ತಮ್ಮಂತಹ ತಪಸ್ವಿಗಳಿಂದ ವಂಶ ಮುಂದುವರಿಯಬೇಕು, ವಂಶೋದ್ಧಾರವಾಗಬೇಕು ಅಂತ ಹೇಳಿದಾಗ ಆ ಕರ್ದಮರು ಏನು ಮಾಡ್ತಾರೆ, ದೇವಹೂತಿಗೆ ಇಲ್ಲೇ ಪಕ್ಕದಲ್ಲಿ ಒಂದು ಸರೋವರ ಇದೆ, ಬಿಂದು ಸರೋವರ, ನನ್ನ ಜೊತೆಗೆ ಸ್ನಾನ ಮಾಡು ಅಂತ ಹೇಳ್ತಾರೆ. ಸ್ನಾನ ಮಾಡಿ ಇಬ್ಬರೂ ಮೇಲೆ ಬಂದರೆ 9 ಜನ ದೇವಹೂತಿ, 9 ಜನ ಕರ್ದಮರು. ಆವಾಗ 9 ವಿಮಾನಗಳು ಅಲ್ಲಿ ಬಂದು ನಿಲ್ತಾವೆ. 9 ವಿಮಾನದಲ್ಲಿ ಏನು ಮಾಡ್ತಾರೆ ಹೇಳಿದ್ರೆ ಸಂಚಾರವನ್ನ ಮಾಡ್ತಾರೆ, ಗೃಹಸ್ಥ ಧರ್ಮವನ್ನ ಆಚರಣೆ ಮಾಡ್ತಾರೆ. ಆಚರಣೆ ಮಾಡಿದಾಗ ಅದಕ್ಕನುಗುಣವಾಗಿ 9 ಜನ ಕನ್ಯೆಯರು ಹುಟ್ಟುತ್ತಾ ಇದ್ದಾರೆ. ಇದು ನೋಡಿ, ತಪಸ್ಸೂ ಮಾಡಿದ್ದಾರೆ, ವಂಶಕ್ಕೆ ಬೇಕಾಗಿರತಕ್ಕಂತಹ ಸಂತಾನವನ್ನೂ ಕೂಡ ಪಡೆದಿದ್ದಾರೆ. ಅದರಲ್ಲಿ ಯಾರು ಆ 9 ಜನ ಕನ್ಯೆಯರು, ಆ 9 ಜನ ಕನ್ಯೆಯರೇನು ಹುಟ್ಟಿದ್ದಾರೆ, ಅವರನ್ನ ಯಾರಿಗೆ ಧಾರೆ ಎರೆದು ಕೊಡ್ತಾ ಇದ್ದಾರೆ ಕರ್ದಮರು ಅಂತ ಕೇಳಿದ್ರೆ, ಮನ್ವಂತರ ಪ್ರವರ್ತಕರಾಗಿರತಕ್ಕಂತಹ
ಯಾವ ಋಷಿಗಳ ಹೆಸರು ಹೇಳಿದರೆ ನಮ್ಮ ಕುಲಕೋಟಿಗಳು ಪಾವನವಾಗ್ತವೆ ಅಂತಹ ಋಷಿಗಳಿಗೆ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಧಾರೆ ಎರೆದು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ಕಲಾ ಅನ್ನೋಳನ್ನ ಮರೀಚಿ ಋಷಿಗಳಿಗೆ ಧಾರೆ ಎರೆದಿದ್ದಾರೆ, ಅನಸೂಯಾದೇವಿಯನ್ನ ಅತ್ರಿ ಋಷಿಗಳಿಗೆ ಧಾರೆ ಎರೆದಿದ್ದಾರೆ, ಶ್ರದ್ಧಾಳನ್ನ ಅಂಗೀರಸ ಋಷಿಗಳಿಗೆ ಕೊಟ್ಟಿದ್ದಾರೆ, ಹವಿರ್ಬುಕು ಅನ್ನತಕ್ಕಂಥವಳನ್ನು ಪುಲಸ್ತ್ಯ ಋಷಿಗಳು ಕೊಟ್ಟಿದ್ದಾರೆ, ಗತಿ ಅನ್ನೋಳನ್ನ ಪುಲಹ ಋಷಿಗಳು ಕೊಟ್ಟಿದ್ದಾರೆ, ಕ್ರಿಯಾ ಅನ್ನೋಳನ್ನ ಕೃತು ಋಷಿಗಳಿಗೆ ಕೊಟ್ಟಿದ್ದಾರೆ, ಖ್ಯಾತಿ ಅನ್ನತಕ್ಕಂಥವಳನ್ನು ಭೃಗು ಋಷಿಗಳಿಗೆ ಕೊಟ್ಟಿದ್ದಾರೆ, ಅರುಂಧತಿಯನ್ನ ವಸಿಷ್ಠ ಋಷಿಗಳು ಕೊಟ್ಟಿದ್ದಾರೆ. ನಿನ್ನೆ ಆ ವಿಷಯ ಬಂದಿದೆ ಆ ಋಷಿ ಪಂಚಮಿ ಕಥೆಯನ್ನು ಹೇಳುವಾಗ. ಆಮೇಲೆ ಶಾಂತಿ ಅನ್ನೋವಳನ್ನ ಅಥರ್ವಣ ಋಷಿಗಳಿಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ. ಹೀಗೆ 9 ಜನ ಕನ್ಯರನ್ನ ಪಡೆದು ಆಮೇಲೆ ಆ ಮಹಾನುಭಾವರಾಗಿರತಕ್ಕಂತಹ ಕರ್ದಮರು ಪುನಃ ತಪಸ್ಸಿನಲ್ಲಿ ತೊಡಗಿದ್ದಾರೆ, ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಆವಾಗ ಪರಮಾತ್ಮ ಅವರಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವರ ತಪಸ್ಸಿಗೆ ಒಲಿದು ಅವರ ಭಕ್ತಿಗೆ ಒಲಿದು ಅವರಲ್ಲಿ ಕಪಿಲ ನಾಮಕನಾಗಿ ಅವತಾರವನ್ನ ಮಾಡ್ತಾ ಇದ್ದಾನೆ. ಕರ್ದಮ ಹಾಗೂ ದೇವಹೂತಿಯರಲ್ಲಿ ಭಗವಂತ ಕಪಿಲ ನಾಮಕನಾಗಿ ಅವತಾರವನ್ನ ಮಾಡ್ತಾ ಇದ್ದಾನೆ. ಕರ್ದಮರು ಆ ಕಪಿಲ ನಾಮಕನಾದ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಪರಂ ಪ್ರಧಾನಂ ಪುರುಷಂ ಮಹಂತಂ ಕಾಲಂ ಕವಿಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತ್ಯಾನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ಯೆ ಎಂಬುದಾಗಿ ಪರಂಪ್ರಧಾನ ಪ್ರಕೃತಿ ಹಾಗೂ ಪುರುಷರಿಗಿಂತ ಉತ್ತಮನಾಗಿರತಕ್ಕಂಥವನು. ದ್ವಾಮಿಮೋ ಪುರುಷೌ ಲೋಕೆ ಕ್ಷರಕ್ಷ ಅಕ್ಷರ ಏವಚ ಅಂತ ಹೇಳಿದ ಹಾಗೆ ಕ್ಷರ ಪುರುಷರು ಬ್ರಹ್ಮಾದಿ ದೇವತೆಗಳು, ಅಕ್ಷರ ಪುರುಷರು ನಾಶವಾಗದೇ ಇರತಕ್ಕಂತಹ ದೇಹದಿಂದಲೂ ನಾಶ ಇಲ್ಲ, ಪದವಿಯಿಂದಲೂ ನಾಶ ಇಲ್ಲ. ಅಂತಹ ದೇಹ ಪದವಿ ಇತ್ಯಾದಿಗಳಿಂದ ನಾಶ ಇಲ್ಲದೆ ಇರತಕ್ಕಂಥವಳು ಅಕ್ಷರ ಶಬ್ದವಾಚ್ಯಳಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿ. ದೇಹದಿಂದಲೂ ನಾಶ ಇದೆ, ಪದವಿಯಿಂದಲೂ ನಾಶ ಇದೆ, ಮುಕ್ತರಾಗ್ತಾರೆ. ಆದ್ದರಿಂದ ಬ್ರಹ್ಮದೇವರು ಕ್ಷರ ಪುರುಷರು ಅಂತ ತರಿಸ್ಕೊಳ್ತಾರೆ. ಹಾಗಾಗಿ ಇಂತಹ ಕ್ಷರ ಹಾಗೂ ಅಕ್ಷರ ಪುರುಷರಿಂದ ಉತ್ತಮನಾಗಿರತಕ್ಕಂಥ ಉತ್ತಮ ಪುರುಷತ್ವನ್ಯ ಪರಮಾತ್ಮೇತ್ಯುದಾಹೃತಃ. ಇವರಿಬ್ಬರಿಗಿಂತಲೂ ಕೂಡ ಉತ್ತಮನಾದವ ಯಾರು ಅಂತ ಹೇಳಿದ್ರೆ ಭಗವಂತ ಸರ್ವಜ್ಞನಾದ ಪರಮಾತ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತಹ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪದ್ಯೆ, ಸ್ವಚ್ಛಂದ ಶಕ್ತಿಯಾಗಿರತಕ್ಕಂತಹ ಸ್ವಚ್ಛಂದ ಶಕ್ತಿ ಅಂದ್ರೆ ತನ್ನ ಇಚ್ಛಾನುಸಾರವಾಗಿ ಜಗತ್ತಿನ ಸೃಷ್ಟ್ಯಾದಿಗಳನ್ನ ಮಾಡ್ತಾ ಇರತಕ್ಕಂಥವು ಅಂತ ಸ್ವಚ್ಛಂದ ಶಕ್ತಿ ಅಂದ್ರೆ. ಸ್ವಚ್ಛಂದ ಶಕ್ತಿ ಅಂತ ಹೇಳಿದ್ರೆ ಇದೇ ಸ್ವಚ್ಛಂದ ಶಕ್ತಿ. ಸ್ವಚ್ಛಂದ ಶಕ್ತಿ ಕುಬೆಲಂ ಪ್ರಪದ್ಯೆ ಅಂತ ಹೇಳಿದ್ರೆ ಯಾವ ತನ್ನ ಸ್ವರೂಪಭೂತವಾದ ಇಚ್ಛೆಯಿಂದ ಜಗತ್ತಿನ ಸೃಷ್ಟ್ಯಾದಿಗಳನ್ನ ಮಾಡ್ತಾನೋ ಅದು ಅವನ ಸ್ವಚ್ಛಂದ ಶಕ್ತಿ. ಅಂತಹ ಕಪಿಲಂ ಪ್ರಪದ್ಯೆ, ಕಪಿಲ ನಾಮಕನಾದ ಪರಮಾತ್ಮನನ್ನ ನಾನು ಉಪಾಸನೆಯನ್ನ ಮಾಡ್ತೇನೆ ಅಂತ. ಹಾಗಾಗಿ ಕರ್ದಮ ಹಾಗೂ ದೇವಹೂತಿಯರಲ್ಲಿ ಭಗವಂತ ಕಪಿಲ ನಾಮಕನಾಗಿ ಅವತಾರವನ್ನ ಮಾಡಿದ. ಹಾಗಾದ್ರೆ ಇಲ್ಲಿ ನಾವೇನ್ ತಿಳಿಬೇಕು, ಕರ್ದಮ ಯಾರು, ದೇವಹೂತಿ ಯಾರು, ಕಪಿಲ ಯಾರು ಅಂತ. ಕರ್ದಮರು ತ್ಯಾಗದ ಪ್ರತೀಕ, ದೇವಹೂತಿ ಭಕ್ತಿಯ ಪ್ರತೀಕ. ಹಾಗಾಗಿ ಇವರಿಬ್ಬರು ಸೇರಿದಾಗ ಜ್ಞಾನಾವತಾರಿಯಾಗಿ ಜ್ಞಾನೋಪದೇಶವನ್ನ ಮಾಡೋದಕ್ಕೆ ಭಗವಂತ ಕಪಿಲ ನಾಮಕನಾಗಿ ಅವತಾರ ಮಾಡಿದ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಕೂಡ ಒಮ್ಮೆಯಾದರೂ ಏನಾಗಬೇಕು, ಕರ್ದಮ ದೇವಹೂತಿ ಆಗಬೇಕು. ನಾವು ಕರ್ದಮ ದೇವಹೂತಿ ಆದರೆ ಭಗವಂತ ನಮ್ಮಲ್ಲಿ ಕಪಿಲ ನಾಮಕನಾಗಿ ಅವತಾರವನ್ನ ಮಾಡ್ತಾನೆ. ಆದರೆ ನಾವು ಕಪಿಲನಿಗೂ ಜಾಗ ಕೊಟ್ಟಿಲ್ಲ, ಕೃಷ್ಣನಿಗೂ ಜಾಗ ಕೊಟ್ಟಿಲ್ಲ, ರಾಮನಿಗೂ ಜಾಗ ಕೊಟ್ಟಿಲ್ಲ, ಯಾರ್ಯಾರಿಗೂ ಕೊಡಬಾರ್ದವ್ರಿಗೆ ಜಾಗ ಕೊಟ್ಟಿವಿ, ದೇವರಿಗೆ ಜಾಗವೇ ಇಲ್ಲ ಅಂತಾಗಿದೆ. ಆದ್ದರಿಂದ ಕಪಿಲ ನಾಮಕನಾದ ಪರಮಾತ್ಮನ ಅವತಾರವನ್ನ ಶುಕಾಚಾರ್ಯರು ನೀಡ್ತಾ, ಯಾರು ಕಪಿಲ? ಯಾಕೆಂದ್ರೆ ಪ್ರಥಮ ಸ್ಕಂದದಲ್ಲಿ ಹೇಳುವಾಗ ಒಂದು ವಿಷಯವನ್ನು ಹೇಳ್ತಾರೆ. ಕಪಿಲ ಅಂತ ಒಬ್ಬ ಋಷಿ ಇದ್ದಾನೆ. ಆ ಕಪಿಲ ಅನ್ನೋ ಋಷಿ ಬೇರೆ, ಕಪಿಲ ನಾಮಕನಾದ ಪರಮಾತ್ಮ ಬೇರೆ. ಆತನೂ ಆಸುರಿ ಅನ್ನತಕ್ಕಂಥ ಶಿಷ್ಯರಿಗೆ ಉಪದೇಶ ಮಾಡಿದ್ದಾನೆ, ಈತನೂ ಕೂಡ ಆಸುರಿ ಎನ್ನುವಂತ ಶಿಷ್ಯರಿಗೆ ಉಪದೇಶವನ್ನು ಮಾಡಿದ್ದಾನೆ. ಆದ್ದರಿಂದ ಪ್ರಾತಃ ಕಾಲದಲ್ಲೆದ್ದು ಕಪಿಲ ಕಪಿಲ ಎಂದು ಸಪತು ಸಾರು ನುಡಿಯುವ ಮಾನವನಿಗೆ ಅಪಜಯ ಮೊದಲಾದ ಕ್ಲೇಶಗಳೊಂದು ಇಲ್ಲ ಅಂತ ವಿಜಯದಾಸರು ಏನು ಮಾಡ್ತಾರೆ, ನಿರೂಪಣೆಯನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿ ಹೇಳುವಾಗ ಕೊನೆಯಲ್ಲಿ ಹೇಳ್ತಾರೆ, ಕಪಿಲ ಅಂದ್ರೆ ಭಗವಂತ, ಋಷಿ ಅಲ್ಲ ಅಂತ. ಆದ್ದರಿಂದ ಭಾಗವತ ಇದು ಸ್ಪಷ್ಟಪಡಿಸ್ತಾ ಇದೆ. ಕಪಿಲ ಅಂದ್ರೆ ಬ್ರಹ್ಮಾದಿ ದೇವತೆಗಳ ನಿಯಾಮಕನಾಗಿರತಕ್ಕಂತಹ ಭಗವಂತ.
ಅಂತ ಹೇಳ್ತಾರೆ. ಕಪಿಲ ಅಂದ್ರೆ ಏನು? ಕಂ ಬ್ರಹ್ಮಾಣಂ ಬಿಂ ಪಿನಾಕಿನಂ ಲಾತಿ ಪಾತೀತಿ ಕಪಿಲ. ಕ ಅಂದ್ರೆ ಬ್ರಹ್ಮ, ಉಪನಿಷತ್ತಿನಲ್ಲಿ ಹಾಗೆ ಹೇಳ್ತಾರೆ. ಉಪನಿಷತ್ತಿನಲ್ಲಿ ಆಚಾರ್ಯರು ಹಾಗೆ ಹೇಳ್ತಾರೆ, ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಹೇಳ್ತಾರೆ. ಹಾಗಾಗಿ ಕ ಅಂದ್ರೆ ಬ್ರಹ್ಮ, ಪಿ ಬ್ರಹ್ಮ ವಾಯು, ಪಿ ಅಂದ್ರೆ ಪಿನಾಕಿ, ಪಿನಾಕನ್ನು ಧನುಸ್ಸನ್ನು ಧರಿಸಿದವರು ಯಾರು? ರುದ್ರದೇವರು. ಆದ್ದರಿಂದ ಕಂ ಬ್ರಹ್ಮಾಣಂ ಪಿಂ ಪಿನಾಕಿಂ ಲಾತಿ ಪಾತೀತಿ ಕಪಿಲ. ಕ ಎನಿಸಿದ ಬ್ರಹ್ಮ, ವಾಯು, ಪಿ ಎನಿಸಿದ ರುದ್ರ, ಇವರನ್ನ ಯಾರು ಪಾಲನೆ ಮಾಡ್ತಾರೋ ಅವನು ಕಪಿಲ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತ ಕಪಿಲ. ಯಾಕೆ? ಈ ಉದ್ದೇಶಕ್ಕೋಸ್ಕರವಾಗಿ ಕಪಿಲ. ಕ ಅಂದ್ರೆ ಸೂರ್ಯ, ಕ ಅಂದ್ರೆ ಚಂದ್ರ. ಹಾಗಾಗಿ ಕಂ ಸೂರ್ಯಂ ಚಂದ್ರಂ ಪಾತೀತಿ ಕಪಿಲ. ಯಾವ ಸೂರ್ಯ ಹಾಗೂ ಚಂದ್ರರನ್ನ ಭಗವಂತ ಪಾಲನೆ ಮಾಡ್ತಾನೋ, ಅವರಿಗೆ ರಕ್ಷಣೆ ಮಾಡ್ತಾನೋ, ಪರಮಾತ್ಮನ ಕಣ್ಣಿನಿಂದ ಅವರೆಲ್ಲ ಜನಿಸಿದ್ದಾರೋ, ಹಾಗಾಗಿ ಅವರನ್ನ ಪಾಲನೆ ಮಾಡುವ ಕಾರಣದಿಂದ ಪರಮಾತ್ಮ ಏನು ಹೇಳಿದ್ರೆ ಕಪಿಲ ಎಂಬುದಾಗಿ ಹೇಳ್ತಾರೆ. ಕಹ ಅಗ್ನಿ ಅಂತ ಹೇಳ್ತಾರೆ. ಕ ಅಂದ್ರೆ ಅಗ್ನಿ, ಅಗ್ನಿಯ ಉತ್ಪಾದನೆಗೂ ಕೂಡ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯುರಾಜಾಯಿತ. ಪರಮಾತ್ಮನ ಮುಖದಿಂದ ಅಗ್ನಿ ಅವತಾರ ಆಗಿದೆ. ಆದ್ದರಿಂದ ಅಗ್ನಿಯ ಅವತಾರಕ್ಕೆ ಯಾರು ಕಾರಣರಾಗಿದ್ದಾರೋ ಅವನು ಕಪಿಲ ಶಬ್ದ ವಾಚ್ಯನಾಗಿರತಕ್ಕಂಥ. ಕಹ ಯಮಃ. ಕಹ ಅಂದ್ರೆ ಯಮ, ಯಮ ಎಲ್ಲರಿಗೂ ನಿಯಾಮಕ. ಆದರೆ ಯಮನಿಗೆ ನಿಯಾಮಕ ಯಾರು ಅಂತ ಕೇಳಿದ್ರೆ ದುರ್ಗಾದೇವಿ. ದುರ್ಗಾದೇವಿ ನಿಯಾಮಕಳು ಯಾರು ಅಂತ ಕೇಳಿದ್ರೆ ಭಗವಂತ. ಅದರಲ್ಲೂ ಇನ್ನೂ ತಾರತಮ್ಯ ಇದೆ. ಯಮಗೆ ನಿಯಾಮಕರು ಯಾರು? ರುದ್ರದೇವರು. ರುದ್ರದೇವರಿಗೆ ನಿಯಾಮಕರು ಯಾರು? ವಾಯುದೇವರು. ವಾಯುದೇವರಿಗೆ ನಿಯಾಮಕರು ಯಾರು? ದುರ್ಗಾದೇವಿ. ದುರ್ಗಾದೇವ ನಿಯಾಮಕರು ಯಾರು? ಭಗವಂತ. ಹಾಗಾಗಿ ಕಹ ಯಮಃ ತಂ ಪಾತೀತಿ ಕಪಿಲಃ. ಕ ಎನಿಸಿದ ಯಮನನ್ನು ಕೂಡ ಯಾರು ನಿಯಮನವನ್ನ ಮಾಡ್ತಾ ಇದ್ದಾರೋ ಅವನು ಭಗವಂತ. ಕಹ ವೇದಾಹ. ವೇದಗಳನ್ನ ಪಾಲನೆ ಮಾಡ್ತಾನೆ. ಯಾಕೆ ಅಂದ್ರೆ ಕೆಲವರು ಪ್ರಶ್ನೆಯನ್ನ ಮಾಡ್ತಾರೆ, ಪ್ರಳಯ ಕಾಲದಲ್ಲಿ ಉಪದೇಶ ಮಾಡುವವರು ಇರೋದಿಲ್ಲ, ಉಪದೇಶ ತಗೊಳ್ಳುವವರು ಇರೋದಿಲ್ಲ. ಆದ್ದರಿಂದ ವೇದಗಳಿಗೆ ವೈಯರ್ಥ ಬರುತ್ತದೆ. ವೇದಗಳನ್ನ ನಾವು ಒಪ್ಪೋದಿಲ್ಲ, ವೇದಗಳು ಪ್ರಮಾಣ ಅಂತಲೂ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ವಿಷ್ಣು ತತ್ವ ನಿರ್ಣಯದಲ್ಲಿ ಆಚಾರ್ಯರು ನಿರೂಪಣೆಯನ್ನ ಮಾಡ್ತಾರೆ. ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತಾಃ ವಿಷ್ಣು ಬುದ್ಧಿಗಾಃ. ವೇದಗಳು ನಿತ್ಯವಾಗಿದ್ದಾವೆ. ನಿತ್ಯ ಅನ್ನೋ ಶಬ್ದಕ್ಕರ್ಥ ಏನು? ನಾಶರಹಿತ ಅಂತ ಅರ್ಥ. ವೇದಗಳು ನಾಶರಹಿತವಾದದ್ದು. ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಇಲ್ಲ ಅಂದ್ರೆ ನಮ್ಮ ಕಣ್ಣಿಗೆ ಗೋಚರ ಆಗಿಲ್ಲ ಅಂತ ಇಲ್ಲ ಅಂತ ಹೇಳಿಕ್ಕಾಗುವುದಿಲ್ಲ. ನಿತ್ಯವಾದ ವೇದಗಳು, ಪುರಾಣಗಳೆಲ್ಲ ಪರಮಾತ್ಮನ ಬುದ್ಧಿಯಲ್ಲಿ ಇದ್ದಾವೆ. ಅದನ್ನ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂತ ಹೇಳಿದ ಹಾಗೆ ಭಗವಂತ ಅದನ್ನ ಆಯಾಯ ಕಾಲದಲ್ಲಿ ಏನ್ ಮಾಡ್ತಾನೆ? ಬ್ರಹ್ಮಾದಿ ದೇವತೆಗಳಿಗೆ, ಲಕ್ಷ್ಮೀ ದೇವಿಗೆ ಏನ್ ಮಾಡ್ತಾನೆ? ಉಪದೇಶವನ್ನ ಮಾಡ್ತಾನೆ. ಆದ್ದರಿಂದ ವೇದಗಳಿಗೆ ವೈಯರ್ಥ ಇಲ್ಲ, ನಾಶ ಇಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಭಗವಂತ ಉಪದೇಶವನ್ನ ಮಾಡ್ತಾನೆ. ಅವರ ಬುದ್ಧಿಯಲ್ಲಿ ಸದಾ ಕಾಲದಲ್ಲೂ ಕೂಡ ಏನಾಗಿದ್ದಾವೆ? ವೇದಗಳು ಇದ್ದಾವೆ. ಆ ಕಾರಣಕ್ಕೋಸ್ಕರ ಕಹ ವೇದಾಹ, ಅವುಗಳನ್ನ ಭಗವಂತ ಏನ್ ಮಾಡ್ತಾನೆ? ಪಾಲನೆಯನ್ನು ಮಾಡ್ತಾನೆ ಅನ್ನೋದಕ್ಕೋಸ್ಕರವಾಗಿ ಭಗವಂತ ಕಪಿಲ ಶಬ್ದ ವಾಚ್ಯ. ಇದು ಕಪಿ ಅಂತ ಬೇರೆ ಮಾಡಿದೆ. ಕಪಿ ಅಂತ ಇಟ್ಕೊಂಡ್ರೆ ಕಪಿರೂಪಿಣಂ, ಕಪಿಲ ಅಂತನ್ನುವಲ್ಲಿ ಕಪಿ ಅಂತ ಇಟ್ಕೊಂಡ್ರೆ ಏನಾಯಿತು? ಕಪಯಃ ಅಂದ್ರೆ ಮುಕ್ತಾಹ ಜೀವಾಹ. ಮುಕ್ತರಾಗಿರ್ತಕ್ಕಂತಹ ಜೀವರಾಶಿಗಳನ್ನು ಪಾಲ್ಯತೆ ಲಾಲ್ಯತೆ ಇತಿ ಕಪಿಲಃ. ಮುಕ್ತರಾದ ಅನಂತ ಬ್ರಹ್ಮರಿದ್ದಾರೆ, ಮುಕ್ತರಾದ ಅನಂತ ಜೀವರಿದ್ದಾರೆ. ಅವರನ್ನೇನು ಮಾಡ್ತಾನೆ? ಪಾಲನೆ ಮಾಡ್ತಾನೆ, ಲಾಲ್ಯ ಮಾಡ್ತಾನೆ. ಆದ್ದರಿಂದ ಭಗವಂತ ಕಪಿಲ ಶಬ್ದವಾಚ್ಯ. ಕಪಿ ಅಂತ ಪ್ರಸಿದ್ಧವಾದ ಅರ್ಥ ಇದೆ. ಯಾರು? ಹನುಮಂತ ದೇವರು. ಆದ್ದರಿಂದ ಕಪಿ ರೂಪಿಣಂ ಹನುಮಂತಂ ರಾಮಾವತಾರೆ ಭಕ್ತತ್ವೇನ ಸ್ವೀಕೃತ್ಯ ಅನುಗ್ರಹಂ ಕರೋತಿ ಪಾಲ್ಯತೆ ಲಾಲ್ಯತೆ ಇದು ಕಪಿಲಃ. ರಾಮಾವತಾರದಲ್ಲಿ ಕಪಿ ರೂಪಿಯಾಗಿ ಬಂದಿರತಕ್ಕಂಥ ಹನುಮಂತ ದೇವರನ್ನ ಏನ್ ಮಾಡಿದ್ರು ಅಂತ ಕೇಳಿದ್ರೆ ತನ್ನ ಭಕ್ತನನ್ನಾಗಿ ಸ್ವೀಕಾರ ಮಾಡಿಕೊಂಡು ಅನುಗ್ರಹವನ್ನ ಮಾಡಿದ್ದಾರೆ. ಆದ್ದರಿಂದ ಭಗವಂತ ಕಪಿಲ ಶಬ್ದ ವಾಚ್ಯ. ಸರಿ, ಋಷ್ಯಮೂಕ ಪರ್ವತ. ಆ ಋಷ್ಯಮೂಕ ಪರ್ವತದಲ್ಲಿ ಹನುಮಂತ ದೇವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಬಂದ್ರು. ಆ ಹನುಮಂತ ದೇವರು ಬಂದು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ರಾಮದೇವರಿಗೆ ನಮಸ್ಕಾರ ಮಾಡುತ್ತಾರೆ. ಆಮೇಲೆ ಸುಗ್ರೀವನ ಪರಿಚಯ ಎಲ್ಲ ಮಾಡಿಸ್ತಾರೆ. ಅವನಿಗಾದ ಅನ್ಯಾಯ ಎಲ್ಲ ಹೇಳ್ತಾರೆ, ಮಾತಾಡ್ತಾರೆ, ಎಲ್ಲ ಆಯ್ತು. ಆದರೆ ಸ್ವಾರಸ್ಯ ಏನು ಅಂದ್ರೆ ಹನುಮಂತ ದೇವರು ರಾಮದೇವರ ಭೇಟಿಗೆ ಬಂದ್ರಲ್ಲ, ಹೆಂಗ್ ಬಂದ್ರು? ಅದ್ರೊಳಗೆ ಏನ್ರಿ ಹೆಂಗ್ ಬಂದ್ರು ಅಂದ್ರೆ ಹನುಮಂತ ದೇವರಾಗೆ ಬಂದ್ರು? ಇಲ್ಲ, ಹೆಂಗ ಬಂದ್ರು? ಯತಿರೂಪಿಣಂ, ಯತಿ ರೂಪದಿಂದ ಬಂದಿದ್ದಾರೆ.
ಯತಿ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾರೆ. ಯಾಕೆ ಮುಂದೆ ಯತಿಯಾಗಲಿಕ್ಕಿದ್ದಾರೆ ಅನ್ನೋದು ಒಂದು ಅರ್ಥ. ಇನ್ನೊಂದು ಅರ್ಥ, ಯಾಕೆ ಯತಿಯಾಗಿ ಬಂದ್ರು, ರಾಮ ಹೆಂಗೆ ಬಂದಾನೆ ಇವಾಗ, ರಾಮದೇವರು ಹೆಂಗೆ ಬಂದಾರೆ, ಅದು ಭಕ್ತಿ ಉದ್ಯೋಗಕ. ರಾಮದೇವರು ಹೆಂಗೆ ಬಂದಾರೆ ಇವಾಗ, ವನವಾಸಕ್ಕೆ ಜಟಾಜೂಟನಾಗಿ ನಾರುಮಡಿಯನ್ನು ಉಟ್ಟುಕೊಂಡು ಸನ್ಯಾಸಿಯಾಗಿ 14 ವರ್ಷ ಬ್ರಹ್ಮಚರ್ಯ ಪಾಲನೆ ಮಾಡುವನಾಗಿ ಬಂದಿದ್ದಾನೆ. ಅಂತಹ ರಾಮನ ಎದುರುಗಡೆ ನಾನು ಏನಾಗಬಾರದು, ರಾಜಪೋಷಾಕನ್ನು ಹಾಕೊಂಡು ಹೋಗಬಾರದು, ಸನ್ಯಾಸಿ ವೇಷದಿಂದ ಹೋಗಬೇಕು ಅಂತ ಮಹಾನುಭಾವರಾಗಿರತಕ್ಕಂಥ ಹನುಮಂತ ದೇವರು ಯತಿರೂಪಿಯಾಗಿ ಹೋಗಿದ್ದಾರೆ ಅನ್ನೋ ಸಂಗತಿಯನ್ನು ವಾದಿರಾಜರು ವ್ಯಾಖ್ಯಾನದಲ್ಲಿ ಏನ್ ಮಾಡ್ತಾರೆ, ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಭಗವಂತ ಕರ್ದವ ಹಾಗೂ ದೇವಹೂತಿಯರಲ್ಲಿ ಕಪಿಲ ನಾಮಕನಾಗಿ ಅವತಾರವನ್ನ ಮಾಡಿದ್ದಾನೆ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ, ಅಂತಹ ಕಪಿಲನಾಮಕನಾದ ಪರಮಾತ್ಮ ಉಪದೇಶವನ್ನ ಮಾಡ್ತಾನೆ. ಆ ಉಪದೇಶವನ್ನ ಭಾಗವತ ಏನ್ ಕರೆದಿದೆ ಅಂತ ಹೇಳಿದ್ರೆ ಕಪಿಲ ಗೀತೆ ಅಂತ ಕರೆದಿದೆ. ಕಪಿಲೋಪದೇಶ, ಕಪಿಲ ಗೀತೆ. ಭಾಗವತದಲ್ಲಿ ಕಪಿಲ ಗೀತೆ, ಉದ್ಧವ ಗೀತೆ, ಋಷಭ ಗೀತೆ, ಗೋಪಿಗೀತೆ, ಭ್ರಮರ ಗೀತೆ ಇಂತೆಲ್ಲ ಇದೆ. ಉದ್ಧವ ಗೀತೆ ಅಂತ ಕೊನೆಗೆ ಬರುತ್ತೆ. ಅದಾದ ಮೇಲೆ ಕೊನೆಗೆ ಬರೋದು ಯಾವುದು, ಮಹಾಲಕ್ಷ್ಮೀ ದೇವಿ ಪರಮಾತ್ಮನನ್ನ ಹಾಡಿ ಹೊಗಳ್ತಾಳೆ, ಶ್ರುತಿ ಗೀತೆ. ಹಾಗಾಗಿ ಇಡೀ ಸಮಗ್ರವಾದ ಭಾಗವತವೇ ಒಂದು ಗೀತೆ. ಅಂದ ಮೇಲೆ ಅಂತಹ ಭಗವಂತ ಉಪದೇಶವನ್ನ ಮಾಡ್ತಾ ಇದ್ದಾನೆ. ನಿರಹಂಕೃತಿ ನಿರ್ಮಮಶ್ಚ ನಿರ್ದ್ವಂದ್ವ ಸಮದೃಕ್ಸ್ವದೃಕ್ ಪ್ರತ್ಯಗ್ರಹ ಶಾಂತದಿರ್ಧೀರ ಪ್ರಶಾಂತೋರ್ಮಿ ವಿರೋಧದಿಹಿ ಎಂಬುದಾಗಿ ಸಾಧನೆಯನ್ನ ಮಾಡುವಾಗ ತೊಡಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ, ನಾಹಂಕರ್ತ ಅನ್ನೋದು ಇರದೇ ಅಲ್ಲ. ನಾಹಂಕರ್ತ ಹರಿಕರ್ತ ಅದು ಯಾವಾಗ ಮಂತ್ರಾಕ್ಷತಿ ನೀರು ಬಿಡುವಾಗ ಅಷ್ಟೇ ನಾಹಂಕರ್ತ ಹರಿಕರ್ತ ಅನ್ನೋದು. ಉಳುಕಿ ಎಲ್ಲ ಸಮಯದಲ್ಲೂ ಕೂಡ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅನ್ನುವಂತಹ ಏನೋ ಭಾವನೆ ಇದೆ. ಆಮೇಲೆ ನಿರ್ದ್ವಂದ್ವ ಅಂತ ಹೇಳ್ತಾರೆ. ನಿರ್ದ್ವಂದ್ವ ಶೀತ ಉಷ್ಣ, ಶೀತೋಷ್ಣ ಸುಖ ದುಃಖೇಶು ಲಾಭೋ ಜಯಾಜಯವು, ಅವುಗಳಲ್ಲಿ ಏನಾಗಿರಬೇಕು, ಏರಿಳಿತ ಇರಬಾರದು. ನಾವು ಹೇಗಿರ್ತೇವೆ, ನಮಗೆ ಏರಿಳಿತ ಇದೆ, ಸುಖ ಎಲ್ಲ ಬಂದಾಗ ನನ್ನ ಪರಿಶ್ರಮದಿಂದ ಆಯಿತು ಅಂತ ಹೇಳ್ತೇವೆ, ದುಃಖ ಉಂಟಾಗ ದೇವರು ಕೊಟ್ಟ ಅಂತ ಹೇಳ್ತೇವೆ. ಆದರೆ ಶಾಸ್ತ್ರ ಹೇಳುತ್ತೆ, ಸುಖ ಬಂದರೂ ಕೂಡ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕಂತೆ, ದುಃಖವನ್ನ ಕೊಟ್ಟರೂ ಕೂಡ ಇದು ನಿನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕಂತೆ. ಸುಖ ಕೊಟ್ರೆ ಬೇಕು ಯಾಕೆ, ದುಃಖ ಕೊಟ್ರೆ ಬೇಡ ಯಾಕೆ. ಆದ್ದರಿಂದ ಸುಖ ದುಃಖಗಳು ನಿನ್ನಿಂದಾಯಿತು ಅಂತ ಭಗವಂತನನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಯಾವಾಗಲೂ ಕೂಡ ಉಪಾಸನೆಯನ್ನ ಮಾಡಬೇಕು. ಪ್ರತ್ಯಗ್ರಹ ಯಥಾರ್ಥ ಜ್ಞಾನವನ್ನ ಯಾವಾಗಲೂ ಕೂಡ ಪಡೆಯಬೇಕು, ಶಾಂತನಾಗಿರಬೇಕು ಅನ್ನುವಂತಹ ಸಂಗತಿಯನ್ನ ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಭಕ್ತಿಯೋಗ ಇದನ್ನು ಉಪದೇಶ ಮಾಡ್ತಾರೆ. ಭಕ್ತಿ ಹೇಗೆ ಯೋಗ ಆಗ್ಲಿಕ್ಕೆ ಸಾಧ್ಯ ಇದೆ ರೀ, ಕರ್ಮವೇ ಯೋಗ ಅಂತಾದ ಮೇಲೆ ಭಕ್ತಿ ಯೋಗ ಆಗೋದಕ್ಕೆ ಸಾಧ್ಯವಿಲ್ಲವೇನೋ. ಯಾವ ಕರ್ಮವನ್ನ ನನಗೋಸ್ಕರ ಅಂತ ಮಾಡ್ತೀವಿ ಆ ಕರ್ಮ ಬಂಧಕವಾಗ್ತಾ ಇದೆ. ಬಂಧಕ ಪ್ರವೃತ್ತಿ ಅಂತ ನಿನ್ನೆ ನಾವು ಹೇಳಿದ್ದೇವೆ. ವಿಷ್ಣು ತೀರ್ಥರು ಷೋಡಶಿ ಎನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ನಾವು ಹೇಗೆ ಜೀವರು ಬಂಧನಕ್ಕೆ ಒಳಗಾಗ್ತೇವೆ ಅನ್ನುವಂತಹ ಬಂಧಕ ಪ್ರವೃತ್ತಿಯನ್ನು ಬಹಳ ವಿಸ್ತಾರವಾಗಿ ಸೊಗಸಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಜೀವನದಲ್ಲಿ ಒಮ್ಮೆಯಾದರೂ ವಿಷ್ಣು ತೀರ್ಥರು ರಚನೆ ಮಾಡಿದ ಷೋಡಶಿ ಚತುರ್ದಶಿ ಗ್ರಂಥದ ಪಾಠ ಕೇಳಬೇಕು. ಅಷ್ಟು ಅದ್ಭುತವಾದ ಪ್ರಮೇಯಗಳನ್ನ ಅವರು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಯಾವ ಕರ್ಮ ನಾನೇ ಮಾಡ್ತೇನೆ ಎನ್ನುವಂತಹ ಜೀವ ತನ್ನದಲ್ಲದೇ ಇರತಕ್ಕಂತಹ ಸ್ವತಂತ್ರ ಕರ್ತೃತ್ವವನ್ನ ತನ್ನಲ್ಲಿ ಆರೋಪಣೆಯನ್ನ ಮಾಡಿಕೊಳ್ತಾನೆ, ಆವಾಗ ಕರ್ಮ ಬಂಧಕವಾಗ್ತಾ ಇದೆ. ನಾಹಂಕರ್ತ, ನಾನು ಮಾಡ್ತಾ ಇಲ್ಲ, ಭಗವಂತನೇ ಮಾಡಿಸ್ತಾ ಇದ್ದಾನೆ. ಯತ್ಕರೋಸಿ ಯದಶ್ನಾಸಿ ಯಜ್ಜುಹೋಸಿ ಯದ್ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಶ್ವ ಮದರ್ಪಣಂ ಅಂತ ಹೇಳಿದ ಹಾಗೆ ಯಾವುದನ್ನ ಮಾಡ್ತೇವೋ ಅದೆಲ್ಲವೂ ಕೂಡ ಪರಮಾತ್ಮನ ಪ್ರೇರಣೆಗೆ ಒಳಗಾಗಿ ನಾವು ಮಾಡ್ತೇವೆ ಅಂತ ತಿಳಿದಾಗ ಆ ಕರ್ಮ ಮೋಚಕವಾಗತ್ತೆ, ಆ ಕರ್ಮ ಯೋಗವಾಗ್ತಾ ಇದೆ. ಅದರ ಜೊತೆಗೆ ನಾನು ಮಾಡುವ ಕರ್ಮ ನಾನು ಮಾಡ್ತಾ ಇದ್ರು ಕೂಡ ಇದನ್ನು ಭಗವಂತನ ಪ್ರೀತಿಗೋಸ್ಕರವಾಗಿ ಮಾಡ್ತೇನೆ ಅಂತ ತಿಳಿದಾಗ ಆ ಕರ್ಮ ಏನಾಗ್ತಾ ಇದೆ, ಯೋಗ ಅಂತ ಅನಿಸ್ಕೊಳ್ತಾ ಇದೆ. ನೋಡಿ, ಭಗವದ್ಗೀತೆಯ ಪ್ರಥಮೋಧ್ಯಾಯದಲ್ಲಿ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಂತ ಹೇಳ್ತಾರೆ. ವಿಷಾದ ಅಂದ್ರೆ ದುಃಖ. ದುಃಖ ಹೆಂಗೆ ಯೋಗ ಆಗ್ತದ್ರಿ, ದುಃಖ ಪಟ್ಟವರು ಯೋಗ. ನೋಡಿ, ವಿಷಾದ ಯೋಗ ಆಯಿತು. ಯಾಕೆ ವಿಷಾದ ಯೋಗ ಆಯಿತು, ಯಾರ ವಿಷಾದ ಯೋಗ ಆಯಿತು,
ವಿಷಾದ ಪಟ್ಟವರು 3 ಜನ. ಧೃತರಾಷ್ಟ್ರನೂ ವಿಷಾದ ಪಟ್ಟ, ಅಯ್ಯೋ ನನ್ನವ್ರ ಗತಿ ಏನಾಯಿತು ಅಂತ. ದುರ್ಯೋಧನ ಆಚಾರ್ಯ ಮುಖ ಸಂಗಮ್ಯ ರಾಜಾವಚನಮಬ್ರವೀತ್ ಅಂತ ಅವನು ದುಃಖಪಟ್ಟ. ಆಮೇಲೆ ಶಿಷ್ಯಸ್ತೇಹಂ ಶಾಲಿಮಾಂತಂ ಪ್ರಪನ್ನಂ ಅಂತ ಅರ್ಜುನನು ದುಃಖಪಟ್ಟ. ಆದರೆ ಅವರಿಬ್ಬರ ದುಃಖ ದೇವರಲ್ಲಿ ಏನಾಗಲಿಲ್ಲ, ಸಮರ್ಪಿತವಾಗಲಿಲ್ಲ. ಹಾಗಾಗಿ ಅವರ ದುಃಖ ಯೋಗ ಆಗಲಿಲ್ಲ. ಆದರೆ ಅರ್ಜುನ ಪರಮಾತ್ಮನಿಗೆ ಶರಣ ಹೊಂದಿದ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೀನು ದಾರಿ ತೋರಿಸು ಅಂತ ಹೇಳಿದ್ದರಿಂದ ಅವನ ವಿಷಾದ ಏನಾಯಿತು, ಯೋಗ ಆಯಿತು. ಇನ್ನಿಬ್ಬರ ವಿಷಾದವೇ ಆಯಿತು. ಹಾಗಾಗಿ ದೇವರನ್ನು ಕುರಿತು ಅವನ ಸ್ಮರಣೆಯೊಂದಿಗೆ ಮಾಡುವ ಕರ್ಮ ಅದು ಭಕ್ತಿ ಸಹಿತವಾಗ್ತಾ ಇದೆ. ಹಾಗಾಗಿ ಈ ಒಂದು ಅಂತರವನ್ನು ಹೇಳ್ತಾ ಭಕ್ತಿಯಲ್ಲೂ ಕೂಡ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ ಎಂಬುದಾಗಿ ಹೇಳ್ತಾರೆ. ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡುವಂತಹ ಕರ್ಮ, ಇಂತಹ ಕೆಲಸ ಆಗಬೇಕು, ಅದು ಕೇಳಬಾರದು ಅಂತೇನಲ್ಲ. ಯಾಕೆಂದ್ರೆ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಬರೆಯುವಾಗ ರಾಯರು ಖಂಡಾರ್ಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ತೈತ್ತರೀಯ ಉಪನಿಷತ್ತು ಏನು ಮಾಡ್ತಾ ಇದೆ ಅಂತ ಕೇಳಿದ್ರೆ, ಶ್ರದ್ಧಯಾದೇಯಂ ಅಶ್ರದ್ಧಯಾದೇಯಂ ಭಿಯಾದೇಯಂ ಸಂವಿದಾದೇಯಂ ಅಥ ಯದಿದೆ ಕರ್ಮ ವಿಚಿಕಿತ್ಸಾವ ವೃತ್ತಿ ವಿಚಿಕಿತ್ಸಾವ ಅಂತ ಹೇಳುವಾಗ, ದಾನವನ್ನು ಕೊಡಪ್ಪ, ನೀನು ಕೊಡಲೇಬೇಕು. ಶ್ರದ್ಧಯಾದೇಯಂ, ಶ್ರದ್ಧೆಯಿಂದ ಕೊಡು, ಅಶ್ರದ್ಧೆಯಿಂದ ಕೊಡಬೇಡ ಅಂತ ಉಪನಿಷತ್ತಿನ ಮಾತು. ರಾಯರು ಎಂತಹ ಕರುಣಾಶಾಲಿಗಳು ಅಂದ್ರೆ, ಶ್ರದ್ಧಯಾದೇಯಂ ಅಂತ ಹೇಳುವಾಗ ಶ್ರದ್ಧೆಯಿಂದ ಕೊಡು ಅಂತ ವ್ಯಾಖ್ಯಾನ ಬರೆದ್ರು. ಅಶ್ರದ್ಧೆಯ ಕೊಡಬೇಡ ಅಂತ ವ್ಯಾಖ್ಯಾನ ಬರಲಿಲ್ಲ ರಾಯರು. ಅಶ್ರದ್ಧೆಯ ಅಪಿ ದೇಯಂ ಅಂತ ಹೇಳಿದ್ರು. ಅಶ್ರದ್ಧೆಯಿಂದಲಾದ್ರೂ ಕೊಡು, ಮೊದಲು ಕೊಡೋದು ಕಲ್ತ್ಕೋ, ಆಮೇಲೆ ಶ್ರದ್ಧೆ ತಾನೇ ಬರುತ್ತೆ ಅಂತ ರಾಯರ ಉಪಕಾರ, ರಾಯರ ಕಾರುಣ್ಯ. ಹಾಗೆ ಭಕ್ತಿಯನ್ನ ಮಾಡುವಾಗ ಮೊದಲೇನು ಮಾಡು, ನನಗೆ ನಂಬಿಕೆ ಬರಬೇಕು. ದೇವರಲ್ಲಿ ಬೇಡಿಕೊಂಡಾಗ ಇಂತಹ ಕೆಲಸ ಆದ್ಮೇಲೆ ನಮಗೇನಾಗುತ್ತೆ ಅಂದ್ರೆ ನಂಬಿಕೆ, ಶ್ರದ್ಧೆ, ವಿಶ್ವಾಸ ಬರುತ್ತೆ. ಅಲ್ಲಿಯ ತನಕ ಏನು ಮಾಡು, ಸಕಾಮ ಕರ್ಮವನ್ನೇ ಮಾಡು. ಅದಾದ ಮೇಲೆ ಏನು ಮಾಡು, ನಿಷ್ಕಾಮ ಕರ್ಮವನ್ನು ಮಾಡು. ಅವಾಗೇನು ಅಂತ ಕೇಳಿದ್ರೆ, ರಾಘವೇಂದ್ರ ಗುರುವಂತರ್ಗತ ಭಾರತ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಪ್ರಿಯತ ಅಷ್ಟೇ ಸಂಕಲ್ಪ ಮಾಡು. ಅದು ಆಗುವ ತನಕ ಲೌಕಿಕವಾದ ಏನು ಅಪೇಕ್ಷೆಗಳಿದೆ ಅದನ್ನು ಮಾಡು. ಆದರೆ ಕೊನೆ ತನಕ ಅದೇ ಆಗಬಾರ್ದು. ಸಾಯೋ ತನಕನೂ ಲೌಕಿಕವಾದ ಅಪೇಕ್ಷೆಯನ್ನು ಕೇಳೋದೇ ಆಗಬಾರದು. ನಮ್ಮ ಜೀವನ ನಿರ್ವಹಣೆಗೋಸ್ಕರವಾಗಿ, ಸಾಧನೆ ಮಾಡುವುದಕ್ಕೋಸ್ಕರವಾಗಿ ಏನನ್ನ ಕೇಳಬೇಕೋ ಅದನ್ನ ಕೇಳು. ಆದರೆ ಯಾವುದನ್ನ ಮುಖ್ಯವಾಗಿ ಕೇಳಬೇಕು ಅಂತ ಕೇಳಿದ್ರೆ, ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು ಅನ್ನುವಂತಹ ಸಂಗತಿಯನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾವುದು ಭಕ್ತಿಯೋಗ, ಯಾವುದು ಕರ್ಮಯೋಗ ಅನ್ನುವ ಸಂದೇಶವನ್ನ ಭಗವಂತ, ಭಕ್ತಿಯೋಗ ಯಾವುದು ಅಂತ ಕೇಳಿದ್ರೆ ಪರಮಾತ್ಮನಲ್ಲಿ ಮಾಡುವುದು. ನಿನ್ನೆ ಹೇಳಿದ್ದೇವೆ, ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ. ಪರಮಾತ್ಮನಲ್ಲಿ ಮಾಡತಕ್ಕಂತಹ ಭಕ್ತಿ ನಿಜವಾದ ಭಕ್ತಿ. ಬೇರೆಯವರಲ್ಲಿ ಮಾಡ್ತಾ ಇರತಕ್ಕಂತಹ ಭಕ್ತಿ ಅದೇನು ಅಂದ್ರೆ ಔಪಾಧಿಕವಾಗಿರತಕ್ಕಂತಹ ಭಕ್ತಿ. ನಿಜವಾದ ಭಕ್ತಿ ಯಾವುದು ಅಂತ ಕೇಳಿದ್ರೆ ಪರಮಾತ್ಮನಲ್ಲಿ ಮಾಡತಕ್ಕಂತಹ ಮಹಾತ್ಮ ಜ್ಞಾನವನ್ನ, ಅವನು ಬೇರೆ ಬೇರೆ ಅವತಾರಗಳಲ್ಲಿ ಎಂತಹ ಕಾರ್ಯವನ್ನ ಮಾಡಿದ ಅಂತ ತಿಳಿದುಕೊಂಡು ಮಾಡುವಂತಹ ಅನನ್ಯವಾಗಿರತಕ್ಕಂತಹ ಭಕ್ತಿ. ಅದನ್ನೇ ಮುಂದುವರೆದು ಹೇಳ್ತಾನೆ. ಏನಂತ, ಮೈ ಅನನ್ಯ ಭಾವೇನ ಭಕ್ತಿಂ ಕುರುವಂತೆ ದೃಢ ಮತ್ಕೃತಿ ತ್ಯಕ್ತ ಕರ್ಮಣ ತ್ಯಕ್ತ ಸ್ವಜನ ಬಾಂಧವಾಃ. ಮೈ ಅನನ್ಯ ಭಾವೇನ, ನೋಡ್ರಿ, ನನ್ನಲ್ಲಿ ಅನನ್ಯವಾದ ಭಕ್ತಿಯನ್ನ ಮಾಡು. ಅನನ್ಯವಾದ ಭಕ್ತಿ ಅಂದ್ರೇನು? ದಿವಸಕ್ಕೆ 5 ನಿಮಿಷ. ನಮ್ಮ ಭಕ್ತಿ ಎಷ್ಟು ಅಂದ್ರೆ, ಅದರಲ್ಲೂ ಇವಾಗಿನ ಜನರೇಷನ್ ಹೇಗಪ್ಪ ಅಂದ್ರೆ, ಸ್ನಾನ ಮಾಡ್ತಾರೆ, ಸ್ನಾನ ಮಾಡಿ ಒಂದು 5 ನಿಮಿಷ ದೇವರ ಹತ್ರ ಹಿಂಗೆ ಕೈ ಮುಗಿತಾರೆ, ಮುಗಿತು. ಅಲ್ಲಿಗೆ ದೇವರಿಗೂ ನಮಗೂ ಇರೋ ಸಂಬಂಧ ಮುಗದೇ ಹೋಯಿತು. ಹಾಗಲ್ಲ, ಮೈ ಅನನ್ಯ ಭಾವೇನ ಭಕ್ತಿಂ ಕುರುವಂತೆ ದೃಢ. ಅನನ್ಯವಾಗಿರತಕ್ಕಂತಹ ಭಕ್ತಿಯನ್ನ ನನ್ನಲ್ಲಿ ಮಾಡು. ನಮ್ಮ ಭಕ್ತಿ ಯಾವಾಗ ಬರ್ತದೆ ಅಂತ ಕೇಳಿದ್ರೆ, ಸುಖ, ಸಂಪತ್ತು, ಐಶ್ವರ್ಯ, ಎಲ್ಲ ಆರೋಗ್ಯ ಇರುವಾಗ ದೇವರ ನೆನಪಾಗೋದಿಲ್ಲ. ಏನೇ ಕಷ್ಟ ಬಂತು ಅಂತಾದರೆ ಆವಾಗ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತಹ ಭಕ್ತಿ ನಮ್ಮದಾಗ್ತಾ ಇದೆ. ಹಾಗಾದರೆ ನಿತ್ಯವೂ ಕೂಡ ತಪ್ಪದೆ ದೇವರ ಪೂಜೆ, ನಿತ್ಯವೂ ಪಾರಾಯಣ, ಯಾವುದನ್ನು ಬಿಟ್ಟರೂ ಕೂಡ ಸಂಧ್ಯಾ ವಂದನೆಯನ್ನು ಬಿಡುವುದಿಲ್ಲ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಬಿಡುವುದಿಲ್ಲ ಅಂತ ನಿಯಮವನ್ನು ಇಟ್ಕೊಳ್ಬೇಕು. ಇದು ಅನನ್ಯವಾದ ಭಕ್ತಿ. ಹಾಗಾಗಿ ಯಾಕೆ ಅಂದರೆ, ನಮ್ಮ ಬ್ರಾಹ್ಮಣ್ಯ ಉಳಿಯೋದೇ ಯಾವುದರಿಂದ ಅಂತ ಕೇಳಿದರೆ ಪರಮಾತ್ಮನ ಉಪಾಸನೆಯನ್ನ ಮಾಡೋದರಿಂದ, ಗಾಯತ್ರಿ ಜಪವನ್ನು ಮಾಡೋದರಿಂದ. ಎಷ್ಟರ ಮಟ್ಟಿಗೆ ಅದರ ಮಹತ್ವವನ್ನು ಹೇಳ್ತಾರೆ ಅಂದರೆ, ನಮಗೆ ಅಶೌಚ ಬರ್ತದೆ, ಜಾತಾ ಶೌಚ ಮೃತಾ ಶೌಚ ಅಂತ ಬರ್ತದೆ.
ಜಾತಾ ಶೌಚ ಮೃತ ಶೌಚಗಳಲ್ಲೂ ಕೂಡ ಏನನ್ನ ಸಂಧ್ಯಾ ವಂದನೆಯನ್ನು ಬಿಡೋ ಹಾಗಿಲ್ಲ. ಅರ್ಘ್ಯ ಪ್ರದಾನದ ತನಕ ಮಾನಸಿಕವಾಗಿ ಸಂಧ್ಯಾ ವಂದನೆಯನ್ನು ಮಾಡಲೇಬೇಕು ಅಂತ ಇರುವಾಗ ಇನ್ನು ನಾವು ಸಾರಾ ಸಗಟ ಸಂಧ್ಯಾ ವಂದನೆಯನ್ನು ಬಿಡ್ತೇವೆ ಅಂತ ಹೇಳಿದ್ರೆ ಆಗಲ್ಲ. ಆದ್ದರಿಂದ ಬ್ರಾಹ್ಮಣ್ಯ ನಮ್ಮ ತಪಸ್ಸು ಉಳಿಯೋದು ಯಾವುದರಿಂದ? ಅದರ ಜೊತೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ. ಏನೇನು ಜಗತ್ತಿನಲ್ಲಿ ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗೋದು ಯಾವುದರಿಂದ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ. ಆದ್ದರಿಂದ ಮೈ ಅನನ್ಯ ಭಾವೇನ ಭಕ್ತಿಂ ಕುರುವಂತೆ ದೃಢ ಮತ್ಕೃತೆ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾ. ನನಗೋಸ್ಕರವಾಗಿ ಕರ್ಮವನ್ನು ಮಾಡಪ್ಪ. ಏನು? ದೇವರ ಪೂಜೆ 3 ತಾಸು ಮಾಡುವಂತ ಹೇಳಿಲ್ಲ, 2 ತಾಸು ಬೇಡ, 20 ನಿಮಿಷ, ಅರ್ಧ ಗಂಟೆಯಲ್ಲಿ ಸಂಧ್ಯಾ ವಂದನೂ ಆಗಬೇಕು, ದೇವರ ಪೂಜೆಯೂ ಆಗಬೇಕು. ದೇವರ ಪೂಜೆ ಆಗಬೇಕಾದರೆ ಇಷ್ಟು ಬರಬೇಕು. ಏನು ಅಂದರೆ ಮುಖ್ಯವಾಗಿ ತಾರತಮ್ಯ ಜ್ಞಾನ ಇರಬೇಕು. ಭಗವಂತ ಸರ್ವೋತ್ತಮ, ಅದಾದ ಮೇಲೆ ಲಕ್ಷ್ಮೀದೇವಿ, ಅದಾದ ಮೇಲೆ ಬ್ರಹ್ಮವಾಯುದೇವರು, ಅವರ ಪತ್ನಿಯರು ಸರಸ್ವತಿ ಭಾರತೀಯರು, ಅದಾದ ಮೇಲೆ ಗರುಡ ಶೇಷರುದ್ರಾದಿಗಳು, ಅವರ ಪತ್ನಿಯರಾದ ಸೌಪರ್ಣಿ ವಾರುಣಿ ಪಾರ್ವತಿ, ಅದಾದ ಮೇಲೆ ಇಂದ್ರಕಾಮಾದಿಗಳು ಎಂಬುದಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ಪಾಕಶಾಸನ ಮುಖ್ಯ ಸಕಲ ದಿವವು ಕಸರೊಳಗೆ ಅಂತ ಹೇಳಿದ ಹಾಗೆ ಎಲ್ಲಾ ದೇವತೆಗಳನ್ನು ಕೂಡ ಅನೇಕಕ್ಕೆ ಅಭಿವಂದಿಸುವೆ. ಪರಮಾತ್ಮನ ದೇವತಾ ವರ್ಗ ಅಂತೇನಿದೆ ಆ ಕಮಲನಾಭನ ದಾಸವರ್ಗಕ್ಕೆ ನಮಿಪೆ ಅಂತ ಹೇಳಿದ ಹಾಗೆ ಸರ್ವೋತ್ತಮನಾದ ಪರಮಾತ್ಮನಿಂದ ಆರಂಭ ಮಾಡಿಕೊಂಡು ಪರಮಾತ್ಮನ ದಾಸವರ್ಗ ಅಂತೇನಿದೆ ಅವರೆಲ್ಲರಿಗೂ ಕೂಡ ಏನು ಮಾಡಬೇಕು ಅಂತ ಕೇಳಿದರೆ ನಮಸ್ಕಾರವನ್ನ ಮಾಡಬೇಕು, ಅವರಿಗೆ ಪೂಜೆಯನ್ನ ಸಲ್ಲಿಸಬೇಕು. ಇದು ಮುಖ್ಯವಾದ ಪೂಜೆಯನ್ನ ಮಾಡಬೇಕಾಗಿರತಕ್ಕಂಥ ಅನುಸಂಧಾನ. ಜೊತೆಗೆ ಇನ್ನೇನಿರಬೇಕು ಅಂತ ಕೇಳಿದರೆ ಪೂಜೆ ಮಾಡಬೇಕಾದರೆ 5 ಬೇಕು. ಋಗ್ವೇದಗಳು ಪೂರ್ತಿ ಋಗ್ವೇದ ಓದಬೇಕು, ಯಜುರ್ವೇದಗಳು ಯಜುರ್ವೇದವನ್ನು ಓದಬೇಕು. ಅಷ್ಟಾಗಲಿಲ್ಲ ಅಂದ್ರೆ ಕೊನೆಯ ಪಕ್ಷ 5 ಓದಬೇಕು. ಅಂಬರಣಿ ಸೂಕ್ತ, ಬಳಿತ ಸೂಕ್ತ, ಮನ್ಯು ಸೂಕ್ತ, ಸ್ತ್ರೀ ಸೂಕ್ತ, ಪುರುಷ ಸೂಕ್ತ, ಈ 5 ಸೂಕ್ತಗಳು ಕಡ್ಡಾಯವಾಗಿ ಬರಬೇಕು. ನಾವು ಸಂಧ್ಯಾ ವಂದನೆಯನ್ನ ಮಾಡಿ ದೇವರ ಪೆಟ್ಟಿಗೆಯನ್ನು ಬಿಚ್ಚಿ ಹಿಂದಿನ ದಿವಸ ಇರುವ ನಿರ್ಮಾಲ್ಯವನ್ನ ನಾವೇನು ತೆಗಿತೇವೆ ಅಲ್ಲಿಯ ತನಕ ಏನು ಹೇಳೋದು? ಅಂಬರಣಿ ಸೂಕ್ತವನ್ನು ಹೇಳಬೇಕು. ನಿರ್ಮಾಲ್ಯ ಅಭಿಷೇಕ ಮಾಡುವಾಗ ಅಂಬರಣಿ ಸೂಕ್ತ ಅಲ್ಲ. ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ, ನಿರ್ಮಾಲ್ಯ ಅಭಿಷೇಕ ಮಾಡುವಾಗ ಅಂಬರಣಿ ಸೂಕ್ತ ಹೇಳಬೇಕು ಅಂತ ಅಲ್ಲ. ದೇವರ ಪೆಟ್ಟಿಗೆಯನ್ನು ಬಿಚ್ಚಿ ಹಿಂದಿನ ದಿನದ ನಿರ್ಮಾಲ್ಯವನ್ನ ತೆಗೆಯುವ ತನಕ ಏನು ಅಂತ ಕೇಳಿದ್ರೆ ಅದಕ್ಕೇನಿದೆ? ಆರಂಭದಲ್ಲಿ ಏನಿದೆ? ನಿರ್ಮಾಲ್ಯ ವಿಸರ್ಜನೆ ವಿನಿಯೋಗ ಅಂತಿದೆ. ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಅಂಬರಣಿ ಸೂಕ್ತ ಹೇಳಬೇಕೇ ವಿನಃ ನಿರ್ಮಾಲ್ಯ ಅಭಿಷೇಕ ಮಾಡುವಾಗ ಅಲ್ಲ. ಹಾಗಾದರೆ ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಅಂಬರಣಿ ಸೂಕ್ತವನ್ನು ಹೇಳಿದರೆ ನಿರ್ಮಾಲ್ಯ ಅಭಿಷೇಕ ಮಾಡುವಾಗ ಯಾವ ಸೂಕ್ತ ಹೇಳಬೇಕು ಅಂದ್ರೆ ಆವಾಗಲೂ ಪುರುಷ ಸೂಕ್ತವನ್ನೇ ಹೇಳಬೇಕು. ನಿರ್ಮಾಲ್ಯ ಅಭಿಷೇಕ ಮಾಡುವಾಗಲೂ ಪುರುಷ ಸೂಕ್ತ, 2ನೇ ಬಾರಿ ಶುದ್ಧಾಭಿಷೇಕವನ್ನ ಮಾಡುವಾಗಲೂ ಕೂಡ ಪುರುಷ ಸೂಕ್ತವನ್ನೇ ಹೇಳಬೇಕು. ಲಕ್ಷ್ಮೀದೇವಿಗೆ ಪ್ರತ್ಯೇಕ ಅಭಿಷೇಕ ಅಂತಿಲ್ಲ, ಪರಮಾತ್ಮನ ಜೊತೆಗೇನೆ ಅಲ್ಲಿ ಅಭಿಷೇಕ ಆಗತ್ತೆ. ಆಮೇಲೆ ಲಕ್ಷ್ಮೀ ಸ್ತೋತ್ರ ಶ್ರೀ ಸೂಕ್ತವನ್ನು ಹೇಳುದು. ಪ್ರಾಣದೇವನಿಗೆ ಅಭಿಷೇಕ ಮಾಡುವಾಗ ಬಳಿತ ಸೂಕ್ತವನ್ನ ಹೇಳಬೇಕು, ವಾಯುಸ್ತುತಿ ಇತ್ಯಾದಿಗಳನ್ನು ಹೇಳಬೇಕು. ಆಮೇಲೆ ನರಸಿಂಹದೇವರಿಗೆ ನರಸಿಂಹ ಶಾಲಿಗ್ರಾಮಕ್ಕೆ ಅಭಿಷೇಕ, ಜೇನುತುಪ್ಪದ ಅಭಿಷೇಕವನ್ನ ಮಾಡುವಾಗ ಮನ್ಯು ಸೂಕ್ತವನ್ನ ಹೇಳಬೇಕು. ಸಂಸೃಷ್ಟಂದನೋಭಯಂ ಸಮಾಕೃತಮಸ್ಮಭ್ಯಂ ದತ್ತಾವರುಣಸ್ಯ ಮನ್ಯು ಭಿಯಂ ದದಾನ ಹೃದಯೇಶು ಶತ್ರ ವಪ್ಪರಾಜಿತಾಸೋ ಅಪನಿಲಾಯಂತಾಂ ಎಂಬುದಾಗಿ ಎಲ್ಲ ಶತ್ರುಗಳ ನಿವಾರಣೆಗೋಸ್ಕರವಾಗಿ ಅದನ್ನ ಹೇಳಬೇಕು. ಆಮೇಲೆ ಪ್ರಧಾನವಾಗಿ ಶುದ್ಧಾಭಿಷೇಕವನ್ನು ಮಾಡುವಾಗ ಏನು ಅಂತ ಕೇಳಿದರೆ ಆ ಪುರುಷ ಸೂಕ್ತವನ್ನ ಹೇಳಬೇಕು. ಈ ರೀತಿಯಾಗಿ ಮತ್ಕೃತಿ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾ. ನನಗೋಸ್ಕರ ಕರ್ಮವನ್ನ ಮಾಡು, ಅದು ಸರಿಯಾಯಿತು. ಆದರೆ ತ್ಯಕ್ತ ಸ್ವಜನ ಬಾಂಧವಾಹ, ನನಗೋಸ್ಕರವಾಗಿ ನಮ್ಮ ಬಂಧುಗಳನ್ನು ಬಿಡುವಂತ. ಯಾವ ಬಂಧುಗಳನ್ನು ಬಿಡುವುದು? ಬಂಧುಗಳನ್ನು ಬಿಟ್ಟರೆ ಅವರು ನಮ್ಮನ್ನು ಕೇಳಬೇಕಾ? ಹಾಗಾದ್ರೆ ಯಾವ ಬಂಧುಗಳನ್ನ ಬಿಡಬೇಕು ಅಂತ ಕೇಳಿದ್ರೆ ಕಾಮಕ್ರೋಧಾದಿಗಳು ಅನ್ನುವಂತಹ ಬಂಧುಗಳಿದ್ದಾರೆ ನೋಡ್ರಿ. ಆ ಬಂಧುಗಳೇನು ನಮಗೆ ಅಕ್ಕಪಕ್ಕದವರು ಅಣ್ಣ ತಮ್ಮ ಬಂಧುಗಳೇನು ಹೆಚ್ಚು ತೊಂದರೆ ಕೊಡಲ್ಲ. ಆದರೆ ಕಾಮಕ್ರೋಧಾದಿಗಳು ಅನ್ನುವಂತಹ ಬಂಧುಗಳಿದ್ದಾವಲ್ಲ, ಆ ಬಂಧುಗಳು ಏನು ಮಾಡ್ತಾವೆ ಅಂದ್ರೆ ನಮ್ಮನ್ನ ಸದಾ ಕಾಲದಲ್ಲೂ ಕೂಡ ಹಿಂಸೆಯನ್ನ ಮಾಡ್ತಾ ಇರ್ತವೆ. ಅಂತಹ ಬಂಧುಗಳನ್ನು ಬಿಡು, ನನ್ನ ಉಪಾಸನೆಯನ್ನು ಮಾಡು. ಹಾಗಾಗಿ ಮತ್ಕೃತಿ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾ ಪದಾಶ್ರಯ ಕಥಾಮೃಷ್ಟಾ. ನನ್ನನ್ನ ಆಶ್ರಯ ಮಾಡು, ನನ್ನ ಕಥೆಯನ್ನ ಕೇಳು. ಹಾಗಾಗಿ ಏನು ಮಾಡು? ನನ್ನ ಕಥೆಯನ್ನು ಕೇಳೋದಕ್ಕೆ, ಇದೆಲ್ಲ ಸಾಧನೆಯನ್ನ ಮಾಡೋದಕ್ಕೆ ಏನು ಮಾಡು ಅಂತ ಕೇಳಿದ್ರೆ ಜ್ಞಾನಿಗಳ ಸಹವಾಸವನ್ನ ಮಾಡು ಅಂತ ಹೇಳ್ತಾರೆ.
ಜ್ಞಾನಿಗಳ ಸಹವಾಸ ಮಾಡೋದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ ಹೇಳ್ತಾರೆ, ಸತಾಂ ಪ್ರಸಂಗಾಂ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶುಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಜ್ಞಾನಿಗಳ ಸಹವಾಸವನ್ನು ಮಾಡಿದಾಗ ಅವರು ನಮ್ಮನ್ನ ಸುಮ್ಮನೆ ಇರಿಸಲ್ಲ. ಏನು ಮಾಡ್ತಾರೆ? ಮಂಗಳಮಯವಾದ ಪರಮಾತ್ಮನ ಮಹಿಮೆಯನ್ನ ಹೇಳುತ್ತಾರೆ. ಅಂತಹ ಜ್ಞಾನಿಗಳಿಂದ, ಅಂತಹ ಉತ್ತಮರಿಂದ ನಾವು ಆ ಭಗವಂತನ ಮಹಿಮೆಯನ್ನು ಕೇಳಿದಾಗ ಏನಾಗತ್ತೆ? ಅದು ಎಂತಹ ಕತೆ? ಕರ್ಣರಸಾಯನಾಹ ಕಥಾಹ, ಕಿವಿಗಳಿಗೆ ಅಮೃತಮಯವಾಗಿರ್ತಕ್ಕಂತಹ ಕಥೆಯನ್ನ ಭಗವಂತನ ಮಹಿಮೆಯನ್ನು ಹೇಳ್ತಾರೆ. ಅದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂತಹ ಎಲ್ಲಾ ದೋಷಗಳು ಕೂಡ ಹೊರಟು ಹೋಗ್ತಾ ಇದ್ದಾವೆ. ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಅಂತಹ ಮಹಾನುಭಾವರಿಂದ ಭಗವಂತನ ಮಹಿಮೆಯನ್ನು ಕೇಳಿದಾಗ ನಮಗೆ ಏನಾಗ್ತಾ ಇದೆ? ಪರಮಾತ್ಮನ ಗುಣಚಿಂತನೆ ಮಾಡೋದಕ್ಕೆ, ಶ್ರದ್ಧಾ ಭಕ್ತಿ ಉಂಟಾಗೋದಕ್ಕೆ ಕಾರಣವಾಗ್ತಾ ಇದೆ. ಆದ್ದರಿಂದ ಅಂತಹ ಜ್ಞಾನಿಗಳ ಸಹವಾಸವನ್ನ ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅಹಂ ಮಮಾಭಿಮಾನೋತ್ತೈಹಿ ಕಾಮಲೋಭಾದಿ ಬಿರ್ಬಲೈಹಿ. ಆದ್ದರಿಂದ ನಮ್ಮ ಸಾಧನೆಗೆ ತೊಡಕಾಗಿರತಕ್ಕಂತಹ ನಾನು ಅನ್ನುವಂತಹ ಅಹಂಕಾರವನ್ನು ಬಿಡಬೇಕು. ಯಾಕೆ ಅಂದ್ರೆ ಹೇಳ್ತಾರೆ, ಸಂಗ ಸಂಜಾಯತೆ ಕಾಮಃ. ಅಯೋಗ್ಯ ವಸ್ತುವಿನ ಸಂಪರ್ಕದಿಂದ ಏನಾಗುತ್ತೆ? ಕಾಮನೆ ಉಂಟಾಗತ್ತೆ. ಅದು ಸಿಗಲಿಲ್ಲ ಅಂದ್ರೆ ಕ್ರೋಧ ಉಂಟಾಗತ್ತೆ. ಅದು ಸಿಗಲಿಲ್ಲ ಅಂದ್ರೆ ಕ್ರೋಧ ಉಂಟಾದಾಗ ಇಂಬ್ಯಾಲೆನ್ಸ್ ಆಗ್ತವೆ. ಕ್ರೋಧಾತ್ ಭವತಿ ಸಮೋಹ. ಸಂಗಾ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಎಲ್ಲ ಹೊರಟು ಹೋಗುತ್ತೆ. ಅದಕ್ಕೋಸ್ಕರವಾಗಿ ಆ ಸಂಘ ಹೇಗಿರ್ತದೆ ಅಂದ್ರೆ, ಮಕ್ಕಳ ಕೈಯಲ್ಲಿ ಆಗಲಿ ದೊಡ್ಡವರ ಕೈಯಲ್ಲಿ ಆಗಲಿ ಕತ್ರಿ ಕೊಟ್ಟರೆ ಏನ್ ಮಾಡ್ತಾರೆ? ಸುಮ್ಮನೆ ಒಂದು ಪೇಪರ್ ಕತ್ತರಿಸ್ಬೋದು ಕೊಡ್ತಾರೆ. ಅದು ವಿಷಯ ಪದಾರ್ಥಗಳ ಸ್ವಭಾವ ಅದು. ಹಾಗಾಗಿ ಅವುಗಳನ್ನ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ ಪರಿತ್ಯಾಗವನ್ನ ಮಾಡಬೇಕು. ಆದ ಕಾರಣ ಪರಮಾತ್ಮನ ಉಪಾಸನೆಯನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾ, ಮೈ ಅನನ್ಯ ಭಾವೇನ ಭಕ್ತಿಂ ಕುರುವಂತೆ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜರ ಬಾಂಧವಾಃ ಮದಾಶ್ರಯಾಃ ಕಥಾಮೃಷ್ಟಾಃ ಶೃಣ್ವಂತಿ ಕಥಯಂತಿ ಚ. ಬರೀ ಕೇಳೋದಲ್ಲ, ಕೇಳಿ ಏನ್ ಮಾಡಬೇಕು? ಆನಂದವನ್ನ ಪಡಬೇಕು. ಆನಂದವನ್ನ ಪಟ್ಟು ಅದರಿಂದ ಮೋಕ್ಷಕ್ಕೆ ಕಾರಣವಾಗಿರತಕ್ಕಂತಹ ಜ್ಞಾನವನ್ನ ಏನು ಮಾಡಬೇಕು ಅಂತ ಕೇಳಿದ್ರೆ ಪಡೆಯಬೇಕು ಎಂಬುದಾಗಿ ಭಗವಂತ ನಿರೂಪಣೆಯನ್ನು ಮಾಡುತ್ತಾ, 84 ಲಕ್ಷ ಜೀವರಾಶಿಗಳಲ್ಲಿ ಯಾರು ಮನುಷ್ಯ ಶ್ರೇಷ್ಠ, ಅದರಲ್ಲೂ ಕೂಡ ರೂಪ ರಸ ಗಂಧ ಉಳ್ಳೋ ಶ್ರೇಷ್ಠ, ಅದರಲ್ಲೂ ಕೂಡ ಚತ್ವಾರ ವರ್ಣಾಶ್ಚ ಚತ್ವಾರ ತೇಷಾಂ ಬ್ರಾಹ್ಮಣ ಉತ್ತಮ. 4 ವರ್ಣಗಳು ಶ್ರೇಷ್ಠ. 4 ವರ್ಣಗಳಲ್ಲೂ ಕೂಡ ಬ್ರಾಹ್ಮಣನಲ್ಲೂ ಕೂಡ ವೇದೇಶು, ಬ್ರಾಹ್ಮಣನಲ್ಲಿ ಬ್ರಾಹ್ಮಣೇಶು ವೇದಜ್ಞ, ವೇದವನ್ನು ಓದಿದವ ಶ್ರೇಷ್ಠ. ವೇದವನ್ನು ಓದಿದವರಿಗಿಂತ ಅರ್ಥಜ್ಞ ಅಭ್ಯತಿಗಸ್ತಃ, ಅರ್ಥವನ್ನು ತಿಳ್ಕೊಂಡವ ಶ್ರೇಷ್ಠ. ಅವನಿಗಿಂತ ಯಾರು ಸಂಶಯಚ್ಛೇತ್ತ, ಇನ್ನೊಬ್ಬರು ಕೇಳೋ ಸಂಶಯ ನಿವಾರಣೆ ಮಾಡುವ ಶ್ರೇಷ್ಠ. ಅವನಿಗಿಂತ ಯಾರು ಶ್ರೇಷ್ಠ? ಶ್ರೇಯಾನು ಸ್ವಧರ್ಮಕೃತ, ವೇದೋಕ್ತವಾದ ಧರ್ಮಗಳನ್ನ ಬರೀ ಉಪದೇಶ ಮಾಡ್ಲಿಕ್ಕಲ್ಲ, ತಾನು ಯಾರು ಆಚರಣೆ ಮಾಡ್ತಾ ಇರ್ತಾರೆ ಅವನು ಶ್ರೇಷ್ಠ. ಅವನಿಗಿಂತ ಯಾರು ಶ್ರೇಷ್ಠ ಅಂತ ಕೇಳಿದ್ರೆ ಮೈ ಅರ್ಪಿತ ಶೇಷ ಕೃತಿರ್ನರಹ, ಯಾರು ಎಲ್ಲಾ ಕರ್ಮಗಳನ್ನು ಕೂಡ ನನ್ನಲ್ಲಿ ಸಮರ್ಪಣೆಯನ್ನ ಮಾಡ್ತಾರೆ ಅವರು ಶ್ರೇಷ್ಠ ಎಂಬುದಾಗಿ. ಹಾಗಾದ್ರೆ ಎಲ್ಲಾ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತಿರುವಾಗ ಪುಣ್ಯಕರ್ಮಗಳನ್ನ ಮಾಡ್ತೀವಿ, ಪುಣ್ಯಕರ್ಮಗಳನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಆದರೆ ಪಾಪ ಕರ್ಮಗಳನ್ನು ಮಾಡ್ತೀವಿ, ಅದನ್ನು ಬಿಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಪಾಪ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳಿದ್ರೆ ಅವಶ್ಯವಾಗಿ ಮಾಡು ಅಂದ್ರೆ ಬಹಳ ಚಲೋ ಆತಲ್ರಿ. ಹಾಗಾಗಿ ಪುಣ್ಯ ಸಮರ್ಪಣೆ ಮಾಡುವ ಹಾಗೆ ಪಾಪ ಕರ್ಮಗಳನ್ನು ಸಮರ್ಪಣೆ ಮಾಡ್ತೀವಿ, ಅಂತೂ ಎರಡೂ ಸಮರ್ಪಣೆ ಮಾಡ್ತೀವಿ ಅಂದ್ರೆ ಹಾಗಲ್ಲ. ಪುಣ್ಯಕರ್ಮಗಳನ್ನ ಮಾಡ್ತಾ ಮಾಡ್ತಾ ಸಮರ್ಪಣೆಯನ್ನ ಮಾಡಿ ನನ್ನ ಜೀವನ ಯೋಗ್ಯತೆಗೆ ಅನುಗುಣವಾಗಿ ಇನ್ನೂ ಹೆಚ್ಚು ಪುಣ್ಯ ಕರ್ಮಗಳನ್ನ ದಾನ ಧರ್ಮಗಳನ್ನ ಮಾಡಿಸುವಂತ ಪ್ರಾರ್ಥನೆಯನ್ನ ಮಾಡಬೇಕು. ಪಾಪ ಕರ್ಮಗಳನ್ನು ಸಮರ್ಪಣೆ ಮಾಡುವಾಗ ಅಜ್ಞಾನ, ಅವಿವೇಕ, ಅಹಂಕಾರ, ಅಯೋಗ್ಯರ ಸಹವಾಸ, ಪ್ರಾಚೀನ ಕರ್ಮಗಳಿಂದ ಪಾಪ ಕಾರ್ಯಗಳನ್ನು ಮಾಡಿದ್ದೇನೆ, ಅದನ್ನು ನಿನ್ನ ಬಳಿಗೆ ಒಪ್ಪಿಸ್ತಾ ಇದ್ದೇನೆ, ಇನ್ನೊಮ್ಮೆ ಈ ಪಾಪ ಕರ್ಮಗಳನ್ನ ಮಾಡಿಸಬೇಡ ಅನ್ನುವ ಅರ್ಥದಲ್ಲಿ ಪಾಪ ಕರ್ಮಗಳನ್ನು ಕೂಡ ಸಮರ್ಪಣೆಯನ್ನ ಮಾಡಬೇಕು. ವಿನಃ ಪುನಃ ಪಾಪಗಳನ್ನು ಮಾಡೋದು, ಅದನ್ನು ಒಪ್ಪಿಸೋದು
ಇದಲ್ಲ. ಅದಕ್ಕೆ ಮುಂದೆ ಅಜಾಮಿಳನ ಉಪಾಖ್ಯಾನದಲ್ಲಿ ಪಾಪಗಳು ಹೇಗೆ ಪರಿಹಾರವಾಗ್ತವೆ ಅನ್ನೋ ಪ್ರಶ್ನೆಗೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಹೇಳಿದ್ರೆ ಉತ್ತರವನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಕಪಿಲ ನಾಮಕನಾದ ಪರಮಾತ್ಮ ಉಪದೇಶ ಮಾಡಿದ ಸಂಗತಿಯನ್ನ ಭಾಗವತ ಕಪಿಲೋಪದೇಶ, ಕಪಿಲ ಗೀತೆ ಎಂಬುದಾಗಿ ಏನ್ ಮಾಡ್ತಾ ಇದೆ ಹೇಳಿದ್ರೆ ನಿರೂಪಣೆಯನ್ನ ಮಾಡ್ತಾ ಇದೆ. ಕಪಿಲ ಗೀತೆಯಲ್ಲಿ ಉಳಿದ ಸಂಗತಿಯನ್ನೂ ಇದೆ. ಜೀವ ಎಷ್ಟು ಅಸ್ವತಂತ್ರ, ಗರ್ಭವಾಸವನ್ನು ಹೇಗೆ ದುಃಖವನ್ನ ಅನುಭವಿಸ್ತಾ ಇದ್ದಾನೆ, ಆ ಜೀವ ಎಷ್ಟು ಕಷ್ಟವನ್ನ ಪಡ್ತಾ ಇದ್ದಾನೆ ಅನ್ನೋ ಸಂಗತಿಯನ್ನ ಭಗವಂತ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಆ ಸಂಗತಿಯನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀ ಹರೇ ನಮಃ. ಶ್ರೀಕೃಷ್ಣ. ನಾಳೆ ಯಥಾ ಪ್ರಕಾರ 8:00 ನಾಳೆ ಊರಾಗಿರಂಗಿಲ್ಲ. ಎಷ್ಟು ದಿವಸ? 4 ದಿವಸ. 13 ತಾರೀಕು. 12 ತಾರೀಕು ಅವತ್ತು ದಶಮಿ ಬರ್ತೀರ.